ವೆಲ್ಕಮ್ ಬ್ಯಾಕ್ ಟು ಲಚ್ಚೂಸ್ ಪ್ರಪಂಚ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ತುಂಬಾನೇ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿರ್ತೀರಾ ಅಂತ ಭಾವಿಸ್ತೀನಿ. ಸೊ ಫ್ರೆಂಡ್ಸ್, ಯಾಕೋ ಗೊತ್ತಿಲ್ಲ, ಒಂಥರ ಏನಂತಾರೆ, ಲೈಕ್ ನಂಗೆ ಯಾವ ತರ ಫೀಲ್ ಆಗ್ತಿದೆ ಗೊತ್ತಾ, ಒಂಥರ ಟೈಮ್ ತುಂಬಾನೇ ಬೇಗ ಫಾಸ್ಟ್ ಅಂಡ್ ಫಾರ್ವರ್ಡ್ ಆಗಿ ಹೋಗ್ತಾ ಇದೆ. ಏನೋ ಗೊತ್ತಿಲ್ಲ, ಬಟ್ ಚೆನ್ನಾಗಿ ಹೋಗ್ತಿದೆ. ಬಟ್ ಸ್ಟಿಲ್ ತುಂಬಾನೇ ಸಿಕ್ಕಾಪಟ್ಟೆ ಬೇಗ ಟೈಮ್ ಹೋಗ್ತಾ ಇದೆ ತರ ಫೀಲ್ ಆಗ್ತಾ ಇದೆ. ನೋಡ್ತಾ 2023 ಮುಗೀತು, 2024 ಸ್ಟಾರ್ಟ್ ಆಗಿದೆ ಅಂಡ್ ಆಲ್ಮೋಸ್ಟ್ ಜನವರಿ ಕೂಡ ಆಲ್ಮೋಸ್ಟ್ ಇನ್ನೇನು ಮುಗೀತಾ ಬಂತು. ಸೊ ಅರ್ಧ ಅಂತೂ ಮುಗ್ದೇ ಹೋಯ್ತು. ಸೊ ಟೈಮ್ ತುಂಬಾ ಬೇಗನೆ ಹೋಗ್ತಾ ಇದೆ. ಬಟ್ ಬೇಗ ಹೋಗ್ಲಿ, ಚೆನ್ನಾಗಿ ಹೋಗ್ಲಿ ಅಂತ ಒಂದು ಇದು ಅಷ್ಟೇನೆ. ಅಂಡ್ ಸೊ ಬನ್ನಿ, ಇವತ್ತು ಒಂದು ಡೈಲಿ ವ್ಲಾಗ್ ನ ಸ್ಟಾರ್ಟ್ ಮಾಡಿದೀನಿ. ಸೊ ಈ ಡೈಲಿ ವ್ಲಾಗ್ ಏನಪ್ಪಾ ಅಂತ ಅಂದ್ರೆ, ಇವತ್ತು ನಾನು ನಿಮ್ಗೆ ಗೊತ್ತೇ ಇದೆ, ಥಂಬ್ನೇಲ್ ಟೈಟಲ್ ಎಲ್ಲ ನೋಡಿ ಗೊತ್ತಾಗಿರುತ್ತೆ. ಇವತ್ತು ನಾನು ಗೋಲ್ಡ್ ಹಾಗೂ ಸಿಲ್ವರ್ ಶಾಪಿಂಗ್ ಮಾಡ್ತಾ ಇದ್ದೀನಿ. ಸೊ ಐ ನೋ ತುಂಬಾ ಜನ ಅನ್ಕೋತೀರಾ, ಏನ್ ಇವರು ಬರೀ ಗೋಲ್ಡ್ ಸಿಲ್ವರ್ ಅಂತ ಶಾಪಿಂಗ್ ಮಾಡ್ತಾರ ಅಂತ. ಸೊ ಐ ಮೀನ್ ನನಗೆ ಗೊತ್ತಿಲ್ಲ ಇವತ್ತರ ಕಾಮೆಂಟ್ ಮಾಡ್ತೀರಾ ಅಂತ. ಸೊ ಏನಪ್ಪಾ ಅಂತ ಅಂದ್ರೆ, ಇವಾಗ ಪಾಪುಗೆ ಕಿವಿ ಚುಚ್ಸೋ ಟೈಮ್ ಬಂತು. ಸೊ ಅದಕ್ಕೆ ಅಂತಾನೆ ಪಾಪುಗೆ ಸ್ವಲ್ಪ ಗೋಲ್ಡ್ ಹಾಗೂ ಸಿಲ್ವರ್ ತಗೋಬೇಕು ಅಂತ ಅನ್ಕೊಂಡಿದೀವಿ. ಸೊ ಅದರಲ್ಲಿ ಏನ್ ತಗೋತೀವಿ, ಯಾವ ತರ ತಗೋತೀವಿ, ಎಲ್ಲಿ ತಗೋತೀವಿ, ಪ್ರತಿಯೊಂದನ್ನು ನಿಮ್ಗೆ ನಾನು ಈ ವ್ಲಾಗ್ ಅಲ್ಲಿ ತಿಳಿಸ್ತೀನಿ. ಸೊ ಫುಲ್ ಕಂಪ್ಲೀಟ್ ವ್ಲಾಗ್ ನೋಡಿ ಅಂಡ್ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಸ್ಕಿಪ್ ಮಾಡಿದ್ರೆ ನೀವು ನನಗೆ ಕಾಮೆಂಟ್ ಅಲ್ಲಿ ಕೇಳ್ತೀರಾ ಎಷ್ಟು ಗ್ರಾಮ್ಸ್ ತಗೊಂಡ್ರಿ, ಏನ್ ಪ್ರೈಸ್ ಇತ್ತು, ಎಲ್ಲಿ ತಗೊಂಡ್ರಿ ಅಂತ. ಸೊ ಅದಕ್ಕೆ ಕಂಪ್ಲೀಟ್ ಆಗಿ ನೋಡ್ಬಿಟ್ರಲ್ಲ, ಸೊ ಎಲ್ಲ ಡೌಟ್ಸು ಕ್ಲಿಯರ್ ಆಗುತ್ತೆ ಅಂತ ಒಂದು ಅಭಿಪ್ರಾಯ. ಸೊ ಇಷ್ಟೇ. ಅಂಡ್ ಯಾರೆಲ್ಲ ನನ್ನ ಚಾನೆಲ್ಗೆ ಹೊಸದಾಗಿ ಬಂದಿದ್ದೀರಾ, ವೆಲ್ಕಮ್ ಅಂಡ್ ನನ್ನ ಲಚ್ಚೂಸ್ ಪ್ರಪಂಚಕ್ಕೆ ಬಂದಿರಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಳಗಡೆ ಬನ್ನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಹೇಳ್ದಂಗೆ ಲಾಸ್ಟ್ ಬ್ಲಾಗ್ಸ್ ಅಲ್ಲಿ ದೇವಸ್ಥಾನಕ್ಕೆ ಹಿಂಗೆ ಗಂಟೆ ಹೊಡೆದಿ ಮುಂದಕ್ಕೆ ಹೋಗ್ತೀವಿ, ಅಂದ್ರೆ ದೇವಸ್ಥಾನ ಒಳಗಡೆ ಹೋಗ್ತೀವಿ. ಹಾಗೆ ಲಚ್ಚೂಸ್ ಪ್ರಪಂಚಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಳಗಡೆ ಬನ್ನಿ, ಓಕೆನಾ? ಲಚ್ಚೂಸ್ ಪ್ರಪಂಚ ಮಾತ್ರ ಅಲ್ಲ, ಯಾರೆಲ್ಲ ಚಾನೆಲ್ಸ್ ನೋಡ್ತೀರಾ ಎಲ್ರಿಗೂ ಸಪೋರ್ಟ್ ಮಾಡಿ. ಬಿಕಾಸ್ ನಾವು ಯೂಟ್ಯೂಬರ್ಸ್ ಪ್ರತಿಯೊಬ್ರು ನಿಮ್ಗೆ ಎಂಟರ್ಟೈನ್ಮೆಂಟ್ ಮಾಡಬೇಕು ಅಂತ ಟ್ರೈ ಮಾಡ್ತೀವಿ. ಡೇ ಟು ಡೇ ಲೈಫ್ ಅಲ್ಲಿ ಏನಾಗೋದು ಅಂತ ಒಂದ್ ಸ್ವಲ್ಪ ಕೆಲವೊಂದು ಅಪ್ಡೇಟ್ಸ್ ನ ಕೊಡ್ತೀವಿ. ಸೊ ಅದಕ್ಕೆ ಏನ್ ರಿಟರ್ನ್ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಇನ್ನೂ ಹೆಚ್ಚು ಸಪೋರ್ಟ್ ಆಗೋ ತರ ಇರುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರೂ. ಲಚ್ಚೂಸ್ ಪ್ರಪಂಚ ಕನ್ನಡ ವ್ಲಾಗರ್ ಸುಪ್ರಿಯಾ ಅಥವಾ ಬೇರೆ ಯಾರು ಚಾನೆಲ್ಸ್ ನೋಡ್ತೀರಾ ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಸೊ ಬನ್ನಿ, ಇವಾಗ ಒಂದ್ ಸ್ವಲ್ಪ ರೆಡಿ ಆಗ್ಬೇಕು. ನಾನು ವ್ಲಾಗ್ಗೋಸ್ಕರ ಬಂದು ಲೈಟ್ ಆಗಿ ಲಿಪ್ಸ್ಟಿಕ್ ಹಾಕಿದ್ದೀನಿ. ಸೊ ಇವಾಗ ಸ್ವಲ್ಪ ಫೇಸ್ಗೆ ಸೀರಮ್ ಎಲ್ಲ ಹಾಕಿ ಒಂಚೂರು ರೆಡಿ ಆಗಿ ಇವಾಗ ಹೊರಡ್ಬೇಕು ಅಷ್ಟೇನೆ. ಅಂಡ್ ಅಕ್ಕ ಇಲ್ಲ, ಸೊ ಅಕ್ಕ ಮಂಡ್ಯಕ್ಕೆ ಹೋಗಿದ್ದಾಳೆ. ಸೊ ನಾನು, ಮಮ್ಮಿ, ನಂದು, ಅರುಣ್ ಅವರು ಹಾಗೂ ನಮ್ಮ ಲಡ್ಡು ನಾವು ಇಷ್ಟ ಜನ ಹೋಗ್ತಾ ಇದೀವಿ. ಅಂಡ್ ಏನಿಲ್ಲ ಅಷ್ಟೇ ಫ್ರೆಂಡ್ಸ್. ಸೊ ಬನ್ನಿ. ಆ್ಯಂಡ್ ನೀವು ಇಲ್ಲಿ ನೋಡ್ಬೋದು ನನ್ನ ಸ್ಕಿನ್ ಎಷ್ಟು ಡಲ್ ಆಗಿದೆ ಅಂತ. ನಿಜವಾಗ ಲಡ್ಡು ಕಟ್ಕೊಂಡು ಇನ್ನೂ ಸ್ಕಿನ್ ಪ್ಯಾಂಪರಿಂಗ್ ಮಾಡೋಕ್ಕೆ ಆಗಲ್ಲ ಸಮ್ಟೈಮ್ಸ್. ಬಟ್ ಇವಾಗ ಒಂದು ಆಸಮ್ ಪ್ರಾಡಕ್ಟ್ ಬಂದಿದೆ ಫ್ರೆಂಡ್ಸ್, ಆ್ಯಂಡ್ ಅದು ಬಂದು ಗುಡ್ ವೈಬ್ಸ್ ಅವ್ರದ್ದು ರೋಸ್ ಹಿಪ್ ಸಿರಮ್ ಅಂತ. ಸೊ ನೋಡ್ಬೋದು ಒಂದು ಚಿಕ್ಕ ಟ್ಯೂಬ್ ಥರ ಬರುತ್ತೆ. ಆ್ಯಂಡ್ ಒಂದು 4 to 5 ಡ್ರಾಪ್ಸ್, ಲೈಕ್ ನಿಮ್ಮ ಫೇಸ್ ಹಾಗೂ ನೆಕ್ಗೆ ಎಷ್ಟು ಬೇಕಲ್ಲ ಅಷ್ಟು ತಗೊಂಡು ಒಂದು ಕೆಲವೊಂದು ಡ್ರಾಪ್ಸ್ನ ತಗೊಂಡು ಫೇಸ್ ಹಾಗೂ ನೆಕ್ಗೆ ಮಸಾಜ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನು ನಿಮಗೆ ಒಂದು ಲೈವ್ ಎಕ್ಸಾಂಪಲ್ನ ಲೈವ್ ಡೆಮೋ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಏನಿಲ್ಲ, ಕೆಲವೊಂದು ಡ್ರಾಪ್ಸ್ನ ತಗೊಂಡು ಫೇಸ್ ಹಾಗೂ ನೆಕ್ಗೆ ಹಾಕ್ಬಿಟ್ಟು ಜೆಂಟಲ್ ಆಗಿ ಮಸಾಜ್ ಮಾಡಿದೆ ತುಂಬಾ ಒಂಥರ ಚೆನ್ನಾಗಿ ಅನ್ಸುತ್ತೆ, ತುಂಬಾ ಬೆಟರ್ ಫೀಲ್ ಕೊಡುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಆ್ಯಂಡ್ ಇನ್ನೊಂದು ಬೆಸ್ಟ್ ಪಾರ್ಟ್ ಏನಪ್ಪ ಅಂತ ಅಂದರೆ, ಇದು ಒಂಥರ ಇನ್ಸ್ಟೆಂಟ್ ಗ್ಲೋಯಿಂಗ್ ಸ್ಕಿನ್ನ ಪಡಿಬೋದು ಅಂತಲೇ ಹೇಳ್ಬೋದು. ಸೊ ಜಾಸ್ತಿ ಏನು ರಾಕೆಟ್ ಸೈನ್ಸ್ ಇಲ್ಲ, ತುಂಬಾ ಸಿಂಪಲ್ಲು. ಕೆಲವೊಂದು ಡ್ರಾಪ್ಸ್ ತಗೊಂಡು ಫೇಸ್ ಹಾಗೂ ನೆಕ್ಗೆ ಮಸಾಜ್ ಮಾಡಿದ್ರೆ ತುಂಬಾ ಗ್ಲೋ ಹಾಗೂ ಶೈನ್ ಕೊಡುತ್ತೆ. ಆ್ಯಂಡ್ ಆ್ಯಕ್ಚುಲಿ ಗ್ಯಾರಂಟಿ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಸೊ ನಾನು ನಿಮಗೆ ಬಿಫೋರ್ ಹಾಗೂ ಆಫ್ಟರ್ 2 ಫೋಟೋಸ್ನ ಶೇರ್ ಮಾಡ್ತೀನಿ. ಸೊ ನಿಮಗೆ ಗೊತ್ತಾಗುತ್ತೆ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಆಸಮ್ ಅಲ್ಲ? ಸೊ ನೋಡಿ ನನ್ನ ಸ್ಕಿನ್ ಎಷ್ಟು ಚೆನ್ನಾಗಿ ಗ್ಲೋ ಹಾಗೂ ಶೈನ್ ಬರ್ತಾ ಇದೆ ಅಂತ. ಆ್ಯಂಡ್ ಇನ್ನೊಂದು ಬೆಸ್ಟ್ ಪಾರ್ಟ್ ಏನಪ್ಪ ಅಂತಂದರೆ, ಆನ್ 19th of Jan ಬೈ ಟು ಗೆಟ್ ಟು ಆಫರ್ ಕೂಡ ನಡೀತಾ ಇದೆ. ಆ್ಯಂಡ್ ಇವಾಗೇನೂ ಇಲ್ಲ, ಸುಮ್ಮನೆ ಹೇರ್ನ ಫ್ರೀ ಬಿಡೋದು, ಒಂದು ಸ್ವಲ್ಪ ಲಿಪ್ಸ್ಟಿಕ್ ಆಗೋದು, ಆ್ಯಂಡ್ ಇವಾಗ ಗೋಲ್ಡ್ ಹಾಗೂ ಸಿಲ್ವರ್ನ ಶಾಪಿಂಗ್ ಹೋಗೋದು. ಓಕೆ ಫ್ರೆಂಡ್ಸ್, ಅಷ್ಟೇ. ಆ್ಯಂಡ್ ನಾನು ನಿಮಗೆ ಬೇಕಾದ್ರೆ ಪ್ರಾಡಕ್ಟ್ನ ಟ್ಯಾಗ್ ಮಾಡ್ತೀನಿ, ಬೇಕಾದ್ರೆ ನೀವು ಚೆಕ್ಔಟ್ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಈ ಒಂದು ವ್ಲಾಗ್ ನಾನು ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ. ಬಿಕಾಸ್ ನನಗೆ ತುಂಬ ಜನ ತುಂಬ ಕ್ವಶನ್ಸ್ ಕೇಳ್ತೀರಾ ಗೋಲ್ಡ್ ಬಗ್ಗೆ, ಸ್ಪೆಷಲಿ ಚೋಕರು. ಸೊ ಪ್ರತಿಯೊಂದು ಚೋಕರ್, ನೆಕ್ಲೆಸ್, ಬ್ಯಾಂಗಲ್ಸ್, ಸಿಲ್ವರ್ ಪ್ರತಿಯೊಂದರೂ ನಿಮಗೆ ಈ ವ್ಲಾಗಲ್ಲಿ ತಿಳಿಸ್ತೀನಿ. ಆ್ಯಂಡ್ ಆದಷ್ಟು ಪ್ಲೀಸ್ ಕಂಪ್ಲೀಟಾಗಿ ನೋಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ. ಸೊ ಬನ್ನಿ, ಇವಾಗ ಫಸ್ಟ್ ಗೋಲ್ಡ್ ಅಂಗಡಿಗೆ ಹೋಗೋಣ ಹಾಗೂ ಏನೆಲ್ಲ ಕಲೆಕ್ಷನ್ಸ್ ಇದೆ ಅಂತ ನಿಮಗೆ ತೋರಿಸ್ತೀನಿ. ಇದು ಆಲ್ಮೋಸ್ಟ್ ನಂತರನೇ ಅಲ್ವಾ?
ಸೊ ಎಂಟರ್ ಆಗಿದ ತಕ್ಷಣ ನಂದುಗೆ ಕಣ್ಣುವ ಚೌಕರ್ ಮೇಲೆ ಬಿತ್ತು. ಲೈಕ್ ಅವಳು ಹೇಳ್ತಾ ಇದ್ದು ನಿನ್ನ ಥರನೇ ಇದೆ ಚೌಕರ್ ನೋಡುವ ಅಂತ. ಸೊ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ ಫ್ರೆಂಡ್ಸ್. ಆ್ಯಂಡ್ ಆಬ್ವಿಯಸ್ಲಿ ಇದು ಯಾವುದೇ ರೀತಿ ಪ್ರಮೋಷನ್ಸ್ ಆಗಿಲ್ಲ, ಏನೂ ಇಲ್ಲ. ಬಿಕಾಸ್ ನನಗೆ ತುಂಬ ಜನ ಕೇಳ್ತೀರ, ಅದಕ್ಕೆ ಹೇಳ್ತಿರೋದು. ಆ್ಯಂಡ್ ಈ ಒಂದು ಶಾಪ್ ಬಂದು BB ಜ್ಯುವೆಲ್ಲರ್ಸ್ ಅಂತ. ಆ್ಯಂಡ್ ಇದು ಬಂದು ಕೋರಮಂಗಲ ಶಾಪು. ನೀವು ಬೇಕಾದರೆ ಲೊಕೇಶನ್ ಅಂದರೆ ಗೂಗಲ್ ಮ್ಯಾಪಲ್ಲಿ ಸರ್ಚ್ ಮಾಡ್ಬೋದು, ನಿಮ್ಗೆ ಅಲ್ಲಿ ಸಿಗುತ್ತೆ. ಆ್ಯಂಡ್ ಮಮ್ಮಿ ಇಲ್ಲಿ ಬಂದ್ಬಿಟ್ಟು ಕೇಳ್ತಾ ಇದ್ರು ಗೋಲ್ಡ್ ರೇಟ್ ಎಲ್ಲ ಏನು ನಡೀತಾ ಇದೆ, ಸಿಲ್ವರ್ ರೇಟ್ ಏನು, ಗೋಲ್ಡ್ ರೇಟ್ ಏನು ಅಂತ. ಆ್ಯಂಡ್ ಹಾಗೂ ಅಲ್ಲಿ ಬ್ಯಾಂಗಲ್ಸ್ ಕಲೆಕ್ಷನ್ ಕೂಡ ನೋಡ್ಬೋದು. ಸೊ ನಾನು ಬ್ಯಾಂಗಲ್ಸ್ ಕಲೆಕ್ಷನ್ ಕೂಡ ನಿಮಗೆ ಲೈಕ್ ಮುಂದಕ್ಕೆ ಕಂಪ್ಲೀಟಾಗಿ ತೋರಿಸ್ತೀನಿ. ಆ್ಯಂಡ್ ಈ ಒಂದು ಚೋಕರ್ ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು, ತುಂಬ ಸಖತ್ತಾಗಿದೆ. ಆ್ಯಂಡ್ ಗ್ರಾಮ್ಸ್ ಕೇಳಿದರೆ ಆಲ್ಮೋಸ್ಟ್ ಒಂದು 35 ಗ್ರಾಮ್ಸ್ ಅಥವಾ ಲೈಕ್ 25 to 35 ಗ್ರಾಮ್ಸ್ ಮಧ್ಯ ಅಂತ ಹೇಳ್ಬೋದು ಫ್ರೆಂಡ್ಸ್, ಅಥವಾ ಇನ್ನೂ ಕಡಿಮೆನೂ ಹೇಳ್ಬೋದು. ನನಗೆ ಎಕ್ಸಾಕ್ಟಾಗಿ ಗ್ರಾಮ್ಸ್ ಗೊತ್ತಿಲ್ಲ. ಸೊ ನೋಡ್ಬೋದು ಲೈಕ್ ಒಂದು 3-4 ಚೋಕರ್ ಡಿಸೈನ್ಸ್ನ ನಿಮಗೆ ತೋರಿಸ್ತಾ ಇದ್ದೀನಿ ನಾನು. ತುಂಬ ಜನ ನನ್ನ ಚೋಕರ್ ಇಷ್ಟಪಟ್ಟರಲ್ಲ, ನನಗಿಂತಲೇ ಚೆನ್ನಾಗಿರೋ ಡಿಸೈನ್ಸ್ ಇಲ್ಲಿದೆ. ಆ್ಯಂಡ್ ಅದಾದಮೇಲೆ ಲಾಂಗ್ ನೆಕ್ಲೆಸ್ ಸಹ ತುಂಬಾ ಚೆನ್ನಾಗಿತ್ತು. ಬಟ್ ದೆನ್ ಅಗೇನ್ ನಮಗೆ ಯಾವುದೇ ರೀತಿ ಈ ಥರ ಸದ್ಯಕ್ಕೆ ಹ್ಯಾಸ್ ಆಫ್ ನಾವು ಲಾಂಗ್ ನೆಕ್ಲೆಸ್ ಎಲ್ಲ ತೊಗೊಳೋದು ಇಂಟೆನ್ಷನ್ ಇರಲಿಲ್ಲ. ಬಟ್ ಆದರೂ ಸಹ ನಮ್ಮಮ್ಮ ಹೇಳ್ತಾಯಿದ್ರು ನೋಡಿ ಡಿಸೈನ್ಸ್ ಎಲ್ಲ ಹೆಂಗಿದೆ, ಚೆನ್ನಾಗಿದೆಯಾ ಅಂತ. ಅಂದರೆ ತಗೋತೀವೋ ಬಿಡ್ತೀವೋ, ನೋಡೋಕ್ಕೆ ದುಡ್ಡು ಕೊಡಬೇಕು. ಸೊ ಅಟ್ಲೀಸ್ಟ್ ನೋಡ್ಬಿಡೋದ್ರೂ ಖುಷಿ ಪಡ್ಬೋದಲ್ಲ. ಸೊ ಅದೇ ಅವರು ನಂಗೆ ರೇಗಿಸ್ತಾ ಇದ್ರು, ನಂಗೆ ಇವಾಗ ಟ್ಯಾಕ್ಸ್ ಆಗಬೇಡ ನೀನು ಅಂತ. ಇಲ್ಲ ಕಣಪ್ಪ ಅಂತ ಅಂದೆ. ಆ್ಯಂಡ್ ಇದು ಬಂದು ಲಾಂಗ್ ನೆಕ್ಲೆಸ್. ಸೊ ಲಾಂಗ್ ನೆಕ್ಲೆಸಲ್ಲೂ ಅಲ್ಲ ನಿಮಗೆ ಕಡಿಮೆ ಗ್ರಾಮ್ಸು ಇದೆ, ಜಾಸ್ತಿ ಗ್ರಾಮ್ಸು ಇದೆ. ಸೊ ನಿಮಗೆ ಲೈಕ್ ಯಾವ ಥರ ಬೇಕು ಆ ಥರದ್ದೆಲ್ಲನೂ ಇಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಆ್ಯಂಡ್ ಡಿಸೈನ್ಸ್ ಅಂತ ಬಂದರೆ ಪೀಕಾಕ್ ಡಿಸೈನ್, ಕಾಸಿನ ಸರ ಅಥವಾ ಶಂಖ ಅಥವಾ ಈ ಥರ ಬೇರೆ ಬೇರೆ ಪ್ಯಾಟರ್ನ್ಸ್ ಬರುತ್ತಲ್ಲ. ಸೊ ಎಲ್ಲ ಥರದ ಪ್ಯಾಟರ್ನ್ಸು ಇಲ್ಲಿದೆ, ನೀವೇ ನೋಡ್ಬೋದು ನಾನು ಹೇಳೋಕ್ಕಿಂತ ಹೆಚ್ಚಾಗಿ. ಸೊ ನಮಗೆ ಅಲ್ಲಿ ಅಂಗಡಿಯವರು ತುಂಬಾ ಚೆನ್ನಾಗಿ ಪರಿಚಯ ಆಗಿದ್ದಾರೆ, ನೀವು ನೋಡ್ಬೋದು, ಚೆನ್ನಾಗಿ ಮಾತಾಡ್ಸ್ತಾ ಇದ್ರು. ಆ್ಯಂಡ್ ಅವ್ರು ಕೇಳ್ತಾ ಇದ್ರು ಪಾಪುಗೆ ಎಷ್ಟು ತಿಂಗಳು ಅನ್ನೋಲ್ಲ ಅಂತ. ಆ್ಯಂಡ್ ಇವಾಗ ಕಮಿಂಗ್ ಬ್ಯಾಕ್, ಇದು ಬಂದು ಕೆಳಗಡೆ ಬಂದು ಗೋಲ್ಡ್ದೆಲ್ಲ ಫುಲ್ ಇರೋದು. ಬಟ್ ನಮಗೆ ಫಸ್ಟ್ ಸಿಲ್ವರ್ ತೊಗೋಬೇಕಿತ್ತು, ಗೋಲ್ಡ್ ತೊಗೋಬೇಕಿತ್ತು. ಬಟ್ ನಾವು ಫಸ್ಟ್ ಸಿಲ್ವರ್ ತೊಗೊಳ್ಳೋಣ ಅಂತ ಮೇಲ್ಗಡೆ ಹೋದ್ವಿ. ಆ್ಯಂಡ್ ನಂದುಗೆ ನೆಕ್ಲೆಸ್ ತುಂಬಾ ಇಷ್ಟ ಆಯಿತು. ಅವಳು ಪದೇ ಹೇಳ್ತಾ ಇದ್ರು ನೋಡು ಚೋಕರ್ ನೋಡು, ಚೋಕರ್ ನೋಡು, ಚೋಕರ್ ನೋಡು ಅಂತ. ಸೊ ನೋಡ್ಬೋದು ನೀವು ಚೋಕರ್ನ, ಲೈಕ್ ತುಂಬ ಚೆನ್ನಾಗಿದೆ. ಲೈಕ್ ಒಂಥರ ಟ್ರೆಂಡಿಂಗಲ್ಲಿ ಏನು ನಡೀತಾ ಇದೆಯಲ್ಲ ಆ ಥರ ಡಿಸೈನ್ಸಲ್ಲಿದೆ. ಆ್ಯಂಡ್ ಬೇಕಾದ್ರೆ ಕೊಡ್ಬೋದು, ಕಸ್ಟಮೈಸ್ಡು ಮಾಡಿಸ್ಕೋಬೋದು. ಆ್ಯಂಡ್ ಕಮಿಂಗ್ ಬ್ಯಾಕ್, ಇಲ್ಲಿ ಬಂದು ನಾನು ಇವಾಗ ಲಡ್ಡುಗೆ ಕಿವಿ ಚುಚ್ಚೋಕ್ಕೆ ಟೈಮ್ ಬಂದಾಯಿತು. ಸೊ ಅವ್ನಿಗೆ ಇನ್ನೇನು ಚುಚ್ಚಿಸ್ಬೇಕು ಕಿವಿ, ಅದಕ್ಕೆ ಅಂತಲೇ ಸರಿ ಅವನಿಗೆ ಅಂತ ಸ್ವಲ್ಪ ಗೋಲ್ಡ್ ಹಾಗೂ ಸಿಲ್ವರ್ ಶಾಪಿಂಗ್ ಮಾಡೋಣ ಅಂತ ಮೇಲ್ಗಡೆ ಬಂದ್ವಿ, ಮೇಲ್ಗಡೆ ಫ್ಲೋರ್ಗೆ. ಆ್ಯಂಡ್ ಮಕ್ಕಳಿಗೆಲ್ಲ ಮೇಲೇ ಇರೋದು. ಸೊ ನಾವು ಲಡ್ಡು ಮಾಗೆ ಲೈಕ್ ಒಂದು ರಿಂಗು ಹಾಗೂ ಕೆಳಗಡೆ ಬೀಡ್ಸ್ ಥರ ಬರುತ್ತಲ್ಲ ಕಿವಿ ಒಲೆ, ರಿಂಗ್ ಹಾಗೂ ಬೀಡ್ಸ್ ಥರ. ಸೊ ಆ ಥರ ನೋಡ್ತಾ ಇದ್ವಿ. ಬಿಕಾಸ್ ನಾವು ನಮ್ಮ ಮುದ್ದಿನ ಹಾಗೂ ಕಣ್ಮಣಿಗೆ ಹಂಗೆ ತೊಗೊಂಡಿದ್ದು, ಇವನಿಗೂ ಹಂಗೆ ತೊಗೊಳ್ಳೋಣ ಅಂತ ನೋಡ್ತಾ ಇದ್ವಿ. ಬಟ್ ಆನೆಸ್ಟ್ಲಿ ನನಗೆ ಆ ಥರ ಸಿಕ್ಕಿಲ್ಲ, ಅಂದರೆ ನನಗೆ ಸ್ಯಾಟಿಸ್ಫೈ ಆಗಿಲ್ಲ. ಸಿಕ್ತು ಬಟ್ ನನಗೆ ಸ್ಯಾಟಿಸ್ಫೈ ಇರಲಿಲ್ಲ. ಸೊ ಅವ್ರು ಬೇರೆ ಬೇರೆ ಕಲೆಕ್ಷನ್ಸ್ ತೋರಿಸ್ತಾ ಇದ್ರು, ಮಮ್ಮಿ ಅದನ್ನೇ ನೋಡ್ತಾ ಇದ್ರು. ತುಂಬ ಇಯರಿಂಗ್ಸ್ ಕಲೆಕ್ಷನ್ ನೋಡ್ದೇನೆ. ಸೊ ಇಯರಿಂಗ್ಸ್ ನಮಗೆ ಜಾಸ್ತಿ ಕಲೆಕ್ಷನ್ ಸಿಕ್ಕಿಲ್ಲ, ಅಂದರೆ ಔಟ್ ಆಫ್ ಸ್ಟಾಕ್ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಇನ್ನೂ ಸಿಲ್ವರ್ ತಗೋಬೇಕು ಅಲ್ಲ ಅಂತ ಸಿಲ್ವರ್ ನೋಡ್ತಾ ಇದ್ದೀವಿ. ಇಯರಿಂಗ್ಸ್ ಮೇಬಿ ಬೇರೆ ಕಡೆ ನೋಡಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಮಮ್ಮಿ ಹಾಗೂ ನಂದು ಅಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ರು. ನಾನು ಸರಿ ಒಂದು ಸ್ವಲ್ಪ ಈ ಕಡೆ ಶೂಟ್ ಮಾಡೋಣ ಅಂದ್ಕೊಂಡು ಸ್ವಲ್ಪ ಸಿಲ್ವರ್ ಶೂಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದು ನೋಡ್ಬೋದು ದೀಪಗಳು ಅಷ್ಟೇ ತುಂಬಾ ಕಲೆಕ್ಷನ್ಸ್ ಇದೆ, ಬೇರೆ ಬೇರೆ ಸೈಜು, ಬೇರೆ ಬೇರೆ ಡಿಸೈನ್ಸ್ ಆಗಿರಲಿ. ಲೈಕ್ ಕಾಮಾಕ್ಷಿ ದೀಪ ಅಂತಾರಲ್ಲ ಆ ಥರದ್ದು, ಮತ್ತು ಚಿಕ್ಕ ದೀಪ ಇರುತ್ತಲ್ಲ ಅದು. ಸೊ ತುಂಬಾ ಚೆನ್ನಾಗಿತ್ತು, ನೋಡ್ಬೋದು ನೀವು. ನಾನು ಜಾಸ್ತಿ ಝೂಮಲ್ಲಿ ತೋರ್ಸೋಕೆ ಹೋಗ್ತಾ ಇಲ್ಲ, ಬಿಕಾಸ್ ತುಂಬ ಕಲೆಕ್ಷನ್ಸ್ ಇದ್ದು ಒಂದೊಂದು ತೋರ್ಸೋಕ್ಕಾಗಲ್ವಲ್ಲ, ಅದಕ್ಕೇ. ಸೊ ತಟ್ಟೆಗಳಾಗಿರಲಿ ಅಥವಾ ದೇವ್ರದ್ದೆಲ್ಲ, ಲಕ್ಷ್ಮೀ ದೇವರಿಗೆ ಲೈಕ್ ಏನಿರ್ತೀವಲ್ಲ, ಲಕ್ಷ್ಮೀ ದೇವಿ, ವರಮಹಾಲಕ್ಷ್ಮಿ ಹಬ್ಬದ ದಿವಸ ಅಲಂಕಾರ ಮಾಡೋಕ್ಕೆ ಪ್ರತಿಯೊಂದು ಸಿಲ್ವರ್ ಆಗಿರಲಿ, ಅಥವಾ ಗಣೇಶ ಹಬ್ಬಕ್ಕೆ ಆಗಿರಲಿ, ಪ್ರತಿಯೊಂದೂ ತುಂಬಾ ಚೆನ್ನಾಗಿದೆ. ಸೊ ಮಮ್ಮಿ ಇವಾಗ ಮಗುದು ಲೈಕ್ ಏನಂತಾರೆ ಅಲ್ಲಿ ಕಿವಿಗಳು ನೋಡ್ಕೊಂಡು ಬಂದ್ವಿ. ಬಟ್ ಹಾಗೆ ಹೇಳ್ದಂಗೆ ನನಗೆ ಆ ಥರ ಸಿಕ್ಕಿಲ್ಲ ಅಂತ ಸರಿ ಸ್ವಲ್ಪ ಸಿಲ್ವರ್ ನೋಡೋಣ ಅಂತ ಇವಾಗ ಸಿಲ್ವರ್ ಕಡೆ ಬಂದವರೆ ಮಮ್ಮಿ. ಆ್ಯಂಡ್ ಸಿಲ್ವರಲ್ಲಿ ಪಾಪುಗೆ ಅಂದರೆ ಇವಾಗ ಇನ್ನೇನು ಸರಿ ಕೂಡ ತಿನ್ನಿಸ್ಬೇಕು. ಸೊ ಸರಿ ಯಾವಾಗ ತಿನ್ನಿಸ್ತೀನಿ ಅಂತಂದರೆ 6 months ಆದಮೇಲೆ ಸರಿ ತಿನ್ನಿಸ್ತೀನಿ, 6 ತಿಂಗಳಾದಮೇಲೆ. ಸೊ ಅದಕ್ಕೆ ಅಂತಲೇ ಇವಾಗಲೇ ಸಿಲ್ವರ್ ಬೌಲು, ಸಿಲ್ವರ್ ಗ್ಲಾಸು, ಅಂದರೆ ಬೆಳ್ಳಿ ಬೌಲು, ಬೆಳ್ಳಿ ಗ್ಲಾಸು, ಬೆಳ್ಳಿ ಸ್ಪೂನ್ ಎಲ್ಲ ತಗೋತಾ ಇದ್ದಾರೆ. ಸೊ ಅದೇ ಡಿಸೈನ್ಸ್ ನೋಡ್ತಾ ಇದ್ರು ಮಮ್ಮಿ. ಅಲ್ಲಿ ಅದ್ರ ಪಕ್ಕದೈತಲ್ಲ ಒಂದು ಇಲ್ಲ, ಅದು ಹಿಂದೆ ಇಲ್ಲಿ ಇದೆ. ಇಲ್ಲ ಈ ಕಡೆ ಇಲ್ಲಿ ರೈಟ್ ಸೈಡ್ ಅಲ್ಲಿ ಅದು ಒಂದು ತೋರಿಸಿ, ದೊಡ್ಡದಿದೆ ಜಾಸ್ತಿ. ಸೇಮ್
ಸೇಮ್ ಕಲರ್ ತೆಗಿತೀನಿ. ಓಕೆ ಫ್ರೆಂಡ್ಸ್, ಕೆಲವೊಂದು ಗ್ಲಾಸ್ದು ಬೆಳ್ಳಿ ಗ್ಲಾಸ್ ಸೆಲೆಕ್ಟ್ ಮಾಡ್ತಾ ಇದ್ವಿ ಆ್ಯಂಡ್ ಒಂದು ಸ್ವಲ್ಪ ಪ್ಲೇನಲ್ಲಿ ನೋಡೋಣ ಅಂತ ಅನ್ಕೊಂಡ್ವಿ. ಅದನ್ನು ಪ್ಲೇನ್ ಗ್ಲಾಸ್ ಆಲ್ರೆಡಿ ನಮ್ಮ ಲಕ್ಷಕ್ಕೆ ತಗೊಂಡಿದ್ವಲ್ಲ, ಸೊ ಒಂದು ಜೊತೆ ಪ್ಲೇನೇ ಇದೆ. ಅಟ್ಲೀಸ್ಟ್ ಒಂದು ಎರಡಾದರೂ ಹೂವು ಡಿಸೈನ್ಸ್ ಇರಲಿ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಈ ಒಂದು ಗ್ಲಾಸನ್ನು ಸೆಲೆಕ್ಟ್ ಮಾಡಿದೆ. ಆ್ಯಂಡ್ ಈ ವಿಡಿಯೋ ಎಂಡಲ್ಲಿ ನಾನು ಪ್ರತಿಯೊಂದು ನಾವು ಯಾವ ಸಿಲ್ವರ್ ತಗೊಂಡ್ವಿ, ಯಾವ ಗೋಲ್ಡ್ ತಗೊಂಡ್ವಿ, ಎಷ್ಟು ಗ್ರಾಮ್ಸು, ಏನು ಪ್ರೈಸ್ ಇತ್ತು, ಅವತ್ತಿನ ರೇಟು ಪ್ರತಿಯೊಂದು ನಾನು ನಿಮಗೆ ಹೇಳ್ತೀನಿ. ಆ್ಯಂಡ್ ಅಂಗಡಿ ಡೀಟೇಲ್ಸ್ ಕೂಡ ನಾನು ನಿಮಗೆ ಕೊಡ್ತೀನಿ ಫ್ರೆಂಡ್ಸ್. ಸೊ ಸ್ಕಿಪ್ ಮಾಡ್ದಂತೆ ಕಂಪ್ಲೀಟಾಗಿ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇವಾಗ ಗ್ಲಾಸ್ ಆದಮೇಲೆ ಇವಾಗ ಬೌಲ್ ಸೆಲೆಕ್ಷನ್, ಒಂದು ಬೌಲ್ ಕಡೆ ಬಂದ್ವಿ, ಬೌಲ್ ಸೆಕ್ಷನ್ಗೆ. ಸೊ ಬೌಲ್ ಅಂದರೆ ಊಟ ತಿನ್ನೋಕ್ಕೆ ಪಾಪುಗೆ ಏನು ಸರಿ ಸ್ಟಾರ್ಟ್ ಮಾಡ್ತೀವಲ್ಲ, ಸೊ ಒಂದು ಚೆನ್ನಾಗಿರೋ ಬೆಳ್ಳಿ ಬೌಲ್ ತೊಗೊಳ್ಳೋಣ ಅಂತ ಇದ್ದು. ಸೊ ನಾನು ಹೇಳಿದೆ ಮಮ್ಮಿಗೆ ಬೇಡ ತಗೊಳ್ಳೋದು ಸುಮ್ಮನೆ ಯಾಕೆ ಅಂತ. ಬಟ್ ನಮ್ಮ ಇಲ್ಲ ನೀನು ಫಸ್ಟ್ ಮಗುಗೆ ಎಲ್ಲ ಚೆನ್ನಾಗಿರೋದು ಮಾಡಬೇಕು ಹಾಗೆ ಹೀಗೆ ಅಂತ ಅಂದ್ಕೊಂಡು ಸರಿ ಅಂತ ಇವಾಗ ಬೌಲ್ ಸೆಲೆಕ್ಟ್ ಮಾಡ್ತಾ ಇದ್ವಿ. ಆದರೆ ಚಿಕ್ಕದು ಚೆನ್ನಾಗಿರಲ್ಲ, ದೊಡ್ಡದು ತೀರಾ ಮಟ್ಟ ದೊಡ್ಡದು ಬೇಡ, ಒಂದು ಮೀಡಿಯಮ್ ಸೈಜ್ ಇರಲಿ ಅಂತ ನೋಡ್ತಾ ಇದ್ವಿ ಫ್ರೆಂಡ್ಸ್. ಡಿಸೈನ್ ಹೋಗಲ್ಲ ಕೊಡಿದ್ರೆ ದಿನ ಇದು ಡೈಲಿ ಯೂಸ್ ಆಗಲ್ಲ. ಕಪ್ಪು ಬಟ್ ಇದು ಬೆಸ್ಟ್ ಅವರು ಅನ್ನ ತಿನ್ಸೋದಕ್ಕೆ ಪ್ಲೇನ್ ಒಂದು ಗ್ಲಾಸು ಇದು ತಗ್ದಾಗ ಒಂದು ಸ್ಪೂನ್ ಎಲ್ಲ ಕೊಡಿ ನೋಡಿ. ಯಾವ ಬೇಕಾಗ್ತದೆ, ಯಾವ ಡಿಸೈನ್ ಯಾವ ಚೆನ್ನಾಗಿದೆ, ಇದು ಚೆನ್ನಾಗಿದೆ ನೋಡೋಕೆ ಇದು ಚೆನ್ನಾಗಿದೆ, ಆದರೆ ಇದ್ರಲ್ಲಿ ಜಾಸ್ತಿ ತುಂಬುತ್ತೆ. ಮುಂದೆ ಸರಿ ತಿನ್ಸ್ತಾ ಜಾಸ್ತಿ ಬೇಕಾಗಿರುತ್ತೆ. ಅಥವಾ ಇದರಲ್ಲಿ ದೊಡ್ಡ ಸೈಜ್ ತಗೊಂಡ್ರೆ, ದೊಡ್ಡ ಸೈಜ್ ಇದ್ರೆ ಕೇಳು. ಅದರಲ್ಲಿ ಇದರಲ್ಲಿ ದೊಡ್ಡ ಸೈಜ್ ಇದೆಯಾ? ಸೇಮ್ ಅಕ್ಕಕ್ಕೆ ಗೊತ್ತಿದ್ದಾನ ಗಟ್ಟಿಲ್ವಾ? ನನಗೆ ಆ್ಯಕ್ಚುಲಿ ಒಂದು ಕನ್ಫ್ಯೂಷನ್ ಇತ್ತು. ಅದೇನಪ್ಪ ಅಂತಂದರೆ ಪ್ಲೈನೇ ತಗೊಳ್ಳೋಣ, ಡಿಸೈನ್ಸ್ ಬೇಡ, ಬಟ್ ಅಟ್ಲೀಸ್ಟ್ ಈ ಶೇಪ್ ಇರುತ್ತಲ್ಲ, ಅಟ್ಲೀಸ್ಟ್ ಆ ಒಂದು ಬೇರೆ ಶೇಪ್ ತೊಗೊಳ್ಳೋಣ ಅಂತ. ಈ ಥರ ಬೌಲ್ ಅಂದರೆ ರೌಂಡ್ ಇರೋ ಬದಲಿ ಈ ಥರ ಮಡಿಕೆ ಶೇಪಲ್ಲಿ ಬರುತ್ತಲ್ಲ ಆ ಥರ ತೊಗೋಬೇಕು ಅಂತ ಇಷ್ಟ ಆಯಿತು. ಬಟ್ ದೆನ್ ಅದರಲ್ಲಿ ನನಗೆ ಸೈಜ್ ಸಿಕ್ಕಿಲ್ಲ. ಇಲ್ಲ ಇವಾಗ ಸರಿ ಆಗ್ತದೆ. ಏನು ಗೊತ್ತಾ, ನೀವು ಟೇಸ್ಟ್ ಇದು ಚೆನ್ನಾಗಿದೆ ಇಲ್ಲ ಅಂತ ಇಲ್ಲ. ಏನು ಗೊತ್ತಾ, ಸರಿ ಇಷ್ಟಿಷ್ಟೇ ಇರಲ್ಲ, ಸ್ವಲ್ಪ ಜಾಸ್ತಿ ತಿಂಗಳ ಸ್ವಲ್ಪ ಜಾಸ್ತಿ ಆಗ್ತಾ ಇರುತ್ತಲ್ಲ, ಕ್ವಾಂಟಿಟಿ ಪ್ರಕಾರ ಕೂರುತ್ತೆ ಅಂತ. ಯಾವುದೋ ನಿಮ್ಗೆ ಯಾವ್ದು ಇಷ್ಟ ತಗೋ. ಡಿಸೈನ್ ಸೆಲೆಕ್ಟ್ ಮಾಡಿ ಕೊಟ್ಟಿದ್ದೀವಿ. ಆ್ಯಂಡ್ ಇದು ಬಂದು ಕಾಮಾಕ್ಷಿ ದೀಪ. ಅದು ನೋಡೋಕೆ ತುಂಬಾ ಚೆನ್ನಾಗಿತ್ತು. ನಾನು ಅದನ್ನ ಆ್ಯಕ್ಚುಲಿ ಹೇಳಿದೆ ಆ ಸರ್ಗೆ, ಲೈಕ್ ಅದನ್ನ ತೋರಿಸ್ತೀರಾ ಅಂತ. ನಂದು ಹೇಳ್ತಾ ಇದ್ದು ನೀನು ತೊಗೊಳಕ್ಕೆ ಹೋಗ್ತೀಯಾ ಅಂತ. ನಾನು ಅದನ್ನೇ ಹೇಳಿದೆ, ತಗೋತೀವೋ ಬಿಡ್ತೀವೋ ಬಿಡ, ಅಟ್ಲೀಸ್ಟ್ ನೋಡೋಣ, ಅದು ಸ್ವಲ್ಪ ಮುಟ್ಟೋಣ ಅಟ್ಲೀಸ್ಟ್ ಅಂತ ಅಂದ್ಕೊಂಡು ತೊಗೊಂಡೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು ಫ್ರೆಂಡ್ಸ್. ಲೈಕ್ ದೇವ್ರ ಮನೆಯನ್ನ ಇಟ್ಟರೆ ಮಾತ್ರ ಲೈಕ್ ಆ ದೇವ್ರ ಮನೆಯೇ ಒಂಥರ ಎದ್ದು ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಸೊ ಆ್ಯಕ್ಚುಲಿ ಇನ್ನೊಂದು ಬೆಳ್ಳಿಲಿ ತಿನ್ನೋ ಅಡ್ವಾಂಟೇಜ್ ಮಕ್ಕಳಿಗೆ ತುಂಬಾ ಇದೆ. ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ, ಮತ್ತು ಬ್ಯಾಕ್ಟೀರಿಯಾಸ್ ಫೈಟ್ ಮಾಡುತ್ತೆ, ಮತ್ತು ಕೆಲವೊಂದು ಡಿಸೀಸ್ನ ಕೂಡ ಫೈಟ್ ಮಾಡುತ್ತೆ. ಸೊ ಕೆಲವೊಂದು ಪ್ರಾಫಿಟ್ ಅಂದರೆ ಕೆಲವೊಂದು ಅಡ್ವಾಂಟೇಜಸ್ ಕೂಡ ಇದೆ. ಸೊ ಸಪೋಸ್ ಇಫ್ ಇನ್ ಕೇಸ್ ನಿಮ್ಮ ಮನೇಲಿ ಬೆಳ್ಳಿ ಪಾತ್ರೆ ಏನಾದರೂ ಇದ್ದರೆ ಸೊ ಆದಷ್ಟು ಅದರಲ್ಲಿ ತಿನ್ನಿಸಿ ಅಂತ ನಾನು ಒಂದು ಸಜೆಸ್ಟ್ ಮಾಡ್ತೀನಿ. ಇಲ್ಲಾಂದರೂ ಪರವಾಗಿಲ್ಲ, ಏನು ಬೆಳ್ಳಿಲೇ ತಿನ್ನಿಸ್ಬೇಕು ಅನ್ನೋದು ಏನೂ ಇಲ್ಲ, ಬಟ್ ಇದ್ರೆ ತಿನ್ನಿಸಿ ಅಷ್ಟೇ ನಾನು ಹೇಳೋದು. ಸೊ ಇದರಲ್ಲಿ ಪ್ಲೀಸ್ ನೆಗೆಟಿವ್ ಆಗಿ ಯಾರೂ ತಗೋಬೇಡಿ. ಆ್ಯಂಡ್ ಇವಾಗ ಸ್ಪೂನ್ಸ್ ನೋಡ್ತಾ ಇದ್ದೀವಿ. ಸೊ ಸ್ಪೂನ್ಸ್ ಅಲ್ಲ, ಮಗುಗೆ ಬಾಯಿಗೆ ಇಷ್ಟ ಲೈಕ್ ಚಿಕ್ಕ ಪುಟಾಣಿ ಬಾಯಿ ಇರುತ್ತಲ್ಲ, ಸೊ ಅವನಿಗೆ ಅಂತ ಒಂದು ಚಿಕ್ಕ ಪುಟಾಣಿ ಸ್ಪೂನೇ ನೋಡ್ತಾ ಇದ್ವಿ. ನೋಡ್ತೀರಾ, ಅದು ಗಟ್ಟಿ ಬರುತ್ತೆ, ಬಟ್ ಅವ್ರು ತಿನ್ಸೋದು ಕಷ್ಟ ಆಗುತ್ತೆ. ಅದು ಓಕೆ. ಮ್ಯಾಗಿ ಸ್ಪೂನು ಇದೆ ಬೆಳ್ಳಿದು. ಈ ತಗೋತಾರ ತಗೊಂತಾರೆ ಎಲ್ಲ ಊಟ ಮಾಡೋ ಸ್ಪೂನ್ಸ್ ಎಲ್ಲ ಸೊ ಫ್ರೆಂಡ್ಸ್, ಬೆಳ್ಳಿ ಸ್ಪೂನು, ಗ್ಲಾಸು ಹಾಗೂ ಬೌಲ್ ತೊಗೊಂಡಿದ್ದು ಆಯಿತು. ಆ್ಯಂಡ್ ಇವಾಗ ಕಾಲ್ಚಿನ ತೊಗೊಳಕ್ಕೆ ಅಂತ ಈ ಕಡೆ ಬಂದ್ವಿ. ಆ್ಯಂಡ್ ಅದು ತಗೋತಾ ಈ ಒಂದು ಕಲಶ ನೋಡ್ಬೋದು, ಡಿಸೈನ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಡಿಸ್ಪ್ಲೇಲಿ ಇಟ್ಟಿದ್ದಾರೆ. ಸೊ ಲೈಕ್ ಹಬ್ಬಕ್ಕೆ ಅಂತ ಕಲಶ ಇರ್ತಾರಲ್ಲ ಅದು, ಮತ್ತು ಚೊಂಬುಗಳು, ತಟ್ಟೆಗಳು, ದೀಪಗಳು ಪ್ರತಿಯೊಂದೂ ಅವ್ರ ಹತ್ರ ಇತ್ತು. ಆ್ಯಂಡ್ ಈವನ್ ಬಿಂದಿಗೆ, ಇನ್ಫ್ಯಾಕ್ಟ್ ಇದನ್ನ ಬಿಂದಿಗೆ ಸಹ ಅಂತಾರೆ, ದೊಡ್ಡ ದೊಡ್ಡ ಸೈಜ್ ಬಿಂದಿಗೆಗಳು ಕೂಡ ಇದ್ದವು. ಸೊ ಲೈಕ್ ಒಂಥರ ಆ್ಯಂಟಿಕ್ ಫಿನಿಶಿಂಗ್ ಆಗಿರುತ್ತೆ, ಬ್ಲ್ಯಾಕ್ ಮೇಡ್, ಸೊ ಪ್ರತಿಯೊಂದು ಥರನೂ ಅವೈಲೇಬಲ್ಸ್ ಇತ್ತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಆ್ಯಂಡ್ ನಾನು ಅದೇ ಅನ್ಕೋತಾ ಇದ್ದೆ, ಎಷ್ಟು ಚೆಂದ ಇದೆಯಲ್ಲ ಇವಲ್ಲ ಅಂತ. ಏನೋ ಒಂಥರ ಖುಷಿ ನೋಡೋಕ್ಕೆ. ನಾವು ತಗೋತೀವೋ ಬಿಡ್ತೀವೋ ಸೆಕೆಂಡ್ರಿ ಅಲ್ಲ, ಬಟ್ ನೋಡೋಕ್ಕೆ ಏನು ದುಡ್ಡು ಕೊಡಬೇಕಾ ಹಾಗೆ ಹೇಳ್ದಂಗೆ. ಸೊ ಕಣ್ ತುಂಬ ನೋಡ್ಬೋದು ಅಟ್ಲೀಸ್ಟ್.
ಸಪೋಸ್ ನಿಮ್ಮ ಮನೇಲಿ ಏನಾದರೂ ಈ ಥರ ಕಳಶಗಳೆಲ್ಲ ಇದ್ದರೆ ನೀವು ಯಾವ ಥರ ಲೈಕ್ ಸಿಲ್ವರ್ನ ಯಾವ ಥರ ಮೇಂಟೈನ್ ಮಾಡ್ತೀರಾ, ಯಾವ ಥರ ವಾಶ್ ಮಾಡ್ತೀರಾ ಅಂತ ಪ್ಲೀಸ್ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಬಿಕಾಸ್ ಕೆಲವೊಬ್ಬರು ಕೋಲ್ಗೇಟ್ ಪೌಡರ್ ಯೂಸ್ ಮಾಡ್ತಾರೆ, ಕೆಲವೊಬ್ಬರು ಹುಣಸೆಹಣ್ಣು ಎಲ್ಲ ಯೂಸ್ ಮಾಡ್ತಾರೆ. ಸೊ ಅದರಲ್ಲಿ ಯಾವುದು ಬೆಸ್ಟು ಅಂತ ಹಂಗೆ ಕಾಮೆಂಟ್ ಮಾಡಿ ತಿಳಿಸಿ, ಓಕೆನಾ. ಸೊ ಒಂದು ಸಣ್ಣ ಗ್ಲಿಮ್ಸ್ ಮೇಲುಗಡೆ ಲೈಕ್ ಸಿಲ್ವರ್ ಸೆಕ್ಷನ್ ಹಾಗೂ ಮಕ್ಕಳದ್ದು ಗೋಲ್ಡ್ ಸೆಕ್ಷನ್ದು ಕೆಲವೊಂದು ಗ್ಲಿಮ್ಸ್ನ ತೊಗೊಂಡಿದ್ದೀನಿ ಅಷ್ಟೇ ಫ್ರೆಂಡ್ಸ್. ಇಫ್ ಇನ್ ಕೇಸ್ ನೀವೇನಾದರೂ ಈ ಶಾಪಿಗೆ ಹೋದರೆ ಒಂದು ಸ್ವಲ್ಪ ಐಡಿಯಾ ಬರಬೇಕಲ್ಲ. ಆ್ಯಂಡ್ ತುಂಬ ಜನ ಹೋಗ್ತಾ ಕೂಡ ಇದ್ದೀರಾ, ನನಗೆ ಅಂಕಲ್ ಅಂದರೆ ಓನರ್ ಅಂಕಲ್ ಹೇಳಿದರು. ಸೊ ತುಂಬಾ ಖುಷಿ ಆಯಿತು. ಸೊ ಬನ್ನಿ ಇವಾಗ ಕಲೆಕ್ಷನ್ಸ್ ಕಾಲ್ ಗೆಜು ಕಲೆಕ್ಷನ್ಸ್ ಲೈಕ್ ಯಾವ ಥರ ಇದೆ ಅಂತ ನಿಮಗೆ ತೋರಿಸ್ತೀನಿ ನಾನು. ಇವಾಗ ಆಗುತ್ತಾ ಹುಡುಗ ಆದ್ರೆ ಬಳೆನ ತಗೋಬೇಕಲ್ಲ, ಅವ್ರು ಚೈನ್ ಚೆನ್ನಾಗಿರೋಲ್ಲ. ಇದೇ ಸೌಂಡ್ ತುಂಬಾ ಬರುತ್ತೆ ನನಗೆ, ಇದೇ ಚೆನ್ನಾಗಿದೆ ಸೌಂಡ್. ಇದು ಚಿಕ್ಕ ಸೈಜ್ ಇದೆಯಾ ಸರ್? ಮೇಡಮ್ ಎಷ್ಟು 0 ಸೈಜು ನೋಡಿ, ಈ ಸೈಜ್ ಬರುತ್ತೆ 0 ಲಾಸ್ಟ್. ಅದು ಚಿಕ್ಕದಾಗಲ್ಲ, ನಮಗೆ ದೊಡ್ಡನಾದ್ಮೇಲೆ ಅದೇ ಇದು ಅಟ್ ಪ್ರೆಸೆಂಟ್ ಆಗುತ್ತೆ, 1 ಇಯರ್ ತನಕ ಆಗುತ್ತೆ, ಏನು ತೊಂದರೆ ಇಲ್ಲ. ಅದು ಅಟ್ ಪ್ರೆಸೆಂಟ್ ಬೇಕಾದ್ರೆ ನೀವು ಈ ಥರದ್ದು ಈ ಸೈಜ್ ತಗೋಬೇಕು. ಸ್ವಲ್ಪ ದೊಡ್ಡಬೇಕಾ ದೊಡ್ಡ ಕೊಡ್ತೀನಿ, ತೊಂದರೆ ಇಲ್ಲ. ಇವೆಲ್ಲ ಆಗುತ್ತೆ 1.5 ಇಯರ್ಸ್ ತನಕ ಆಗುತ್ತೆ. ಸೊ ನನಗೆ ಆ್ಯಕ್ಚುಲಿ ಆ ಸರ್ ಕೇಳಿದ್ರು ನಿಮಗೆ ಜಾಸ್ತಿ ಗೆಜ್ಜಿರೋದು ಬೇಕಾ ಹೇಗೆ ಅಂತ. ನಂಗೆ ಜಾಸ್ತಿ ಗೆಜ್ಜಿರೋದು ಬೇಕು ಅಂತಂದೆ. ಅದಕ್ಕೆ ಅವರು ಬಾಯ್ನ ಗರ್ಲ್ ಅಂತಂದ್ರು. ಬಾಯ್ ಅಂದೆ. ಮತ್ತು ಹುಡುಗರಿಗೆ ಯಾಕೆ ಯಾವ ಥರ ಗೆಜ್ಜೆ ಇರೋದು ಬೇಕು ಅಂತ ಕೇಳಿದ್ರು. ಬಟ್ ನನಗೆ ತುಂಬ ಆಸೆ ಈ ಥರ ಜಾಸ್ತಿ ಸೌಂಡ್ ಚಮ್ 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 ಅನ್ಬೇಕು ಅಂತ. ಬಟ್ ಅಗೇನ್ ಎಂಡ್ ಆಫ್ ದ ಡೇ ಅದು ಹುಡುಗಿಗೆ ಜಾಸ್ತಿ ಚೆಂದ ಕಾಣಿಸುತ್ತೆ. ಬಟ್ ಸರಿ, ದಟ್ಸ್ ಓಕೆ. ನಮ್ಮ ಲಡ್ಡು ಮಗನ ಒಂಥರ ಅಟ್ಲೀಸ್ಟ್ ಒಂದು ಸಿಮಿಲರ್ ಒನ್ ಆದರೂ ನೋಡೋಣ ಅಂತ ಅಂದ್ಕೊಂಡು ನಾನು ನೋಡ್ತಾ ಇದ್ದೆ. ಆ್ಯಂಡ್ ಮಮ್ಮಿ ಸರಿ ಅವ್ನಿಗೆ ಇವಾಗೆ ಹಾಕೋಣ ಸೈಜ್ ಲೈಕ್ ಯಾವ ಥರ ಏನಂತಾರೆ ಫಿಟ್ ಆಗುತ್ತಾ ಆಗಲ್ವಾ ಅಂತ. ಬಿಕಾಸ್ ಇನ್ನೇನು ನಾನು ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ದೀನಿ. ಹೌದು, ಆ್ಯಕ್ಚುಲಿ ಅಂದ್ಕೊಂಡೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಳೋಣ ಅಂತ. ಬಟ್ ದೆನ್ ಈ ವ್ಲಾಗಲ್ಲೇ ಹೇಳ್ತಾ ಇದ್ದೀನಿ. ಆದಷ್ಟು ಬೇಗ ನಮ್ಮ ಅತ್ತೆ ಮನೆಗೆ ಅಂದರೆ ನಮ್ಮ ಮನೆಗೆ ನಾವು ಹೋಗ್ತಾ ಇದ್ದೀವಿ. ಆ್ಯಂಡ್ ಅದಕ್ಕೆ ಒಂದು ಸ್ವಲ್ಪ ರೆಡಿ ಎಲ್ಲ ಮಾಡಬೇಕಲ್ಲ, ಮಕ್ಳಿಗೆ ಇವೆಲ್ಲ ತೊಗೋಬೇಕಲ್ಲ, ಅದಕ್ಕೆ ಅಂದ್ಕೊಂಡು ತೊಗೋತಾ ಇದ್ದೀನಿ. ಆ್ಯಂಡ್ ಹೌದು, ಇವರು ಟ್ರೈ ಮಾಡಿಬಿಟ್ಟು ತೋರಿಸ್ತಾರೆ, ಅಂದರೆ ಸಾರಿ ಲೈಕ್ ಲಡ್ಡುಗೆ ಹಾಕೊಂಡು ತೋರಿಸ್ತಾ ಇದ್ದಾರೆ ಲೈಕ್ ಯಾವ ಥರ ಕಾಣಿಸುತ್ತೆ ಅಂತ. ಸೊ ಅದು ನೋಡೋಕ್ಕೆ ಒಂಥರ ಖುಷಿ ಗೊತ್ತಾ. ಆ ಒಂದು ಪುಟ್ಟ ಪುಟ್ಟ ಕೈ, ಪುಟ್ಟ ಪುಟ್ಟ ಕಾಲು, ಅದರಲ್ಲಿ ಚಿಕ್ಕ ಚಿಕ್ಕದು ಒಂಥರ ಗೆಜ್ಜೆ ಸೌಂಡು, ಈ ಥರ ಬಳೆ ಸೌಂಡು ಎಷ್ಟು ಚೆನ್ನಾಗಿ, ಕಡಗ ಸೌಂಡು ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ಲ ಅಂತ. ಆ್ಯಂಡ್ ನಮ್ಮ ಮಮ್ಮಿಗೆ ಒಂಥರ ಫುಲ್ ಖುಷಿ ಆಯಿತು ಲೈಕ್ ಇವೆಲ್ಲ ನೋಡಿ ಇವೆಲ್ಲ ತೊಗೊಳಕ್ಕೆ. ಆ್ಯಂಡ್ ಏನೋ ನಮ್ಮ ಪಾಪ ಎಷ್ಟು ಬೇಗ ಬೆಳೀತಾವನೆಲ್ಲ ಅಂತ ಒಂದು ಮೈಂಡಲ್ಲಿ ಹೊಡೆದಾಯಿತು. ಬಟ್ ಅಗೇನ್ ಈ ಒಂದು ಮೂಮೆಂಟ್ಸ್ನ ಮತ್ತೆ ಎಂಜಾಯ್ ಮಾಡೋಕ್ಕಾಗಲ್ಲ. ಸೊ ಆದಷ್ಟು ಎಷ್ಟಾಗುತ್ತೆ ಅಷ್ಟು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಮಗು ಜೊತೆ ನಾವು ಒಂದು ಮಗು ಆಗ್ತೀವಿ, ಬರೋ ಟೆನ್ಷನ್ಸ್ ಎಲ್ಲ ಮರ್ತೋಗ್ತೀವಿ. ಐ ಗೆಸ್ ಎಲ್ರಿಗೂ ಹಾಗೆ, ನನಗೂ ಹಂಗೇನೆ. ಲೈಕ್ ಇವಾಗ ನಾನು ಅನ್ಕೋತಾ ಇದ್ದೀನಿ ಗೊತ್ತಾ, ಇವಾಗ ನಮ್ಮ ಅಪ್ಪ ಅಮ್ಮ ನಮ್ಗೆ ಎಷ್ಟು ಪ್ರೀತಿ ಮಾಡ್ತಾರಲ್ಲ, ಇವಾಗ ನಾವು ಹೆಂಗೆ ನಮ್ಮ ಮಗುಗೆ ಅಷ್ಟೊಂದು ಒಂದು ಪ್ರೀತಿ ಮಾಡ್ತೀವಿ, ಅದಕ್ಕಿಂತ ಡಬಲ್ ಟ್ರಿಬಲ್ ನಮ್ಮ ಅಪ್ಪ ಅಮ್ಮ ನಮಗೆ ಮಾಡ್ತಾರೆ ಅಂತ ಒಂದು ಥಾಟ್ ನಂಗೆ ಆವಾಗಲೇ ಬಂದಿದ್ದು. ಆ್ಯಂಡ್ ಲೈಕ್ ಗೊತ್ತಿತ್ತು ಮಾಡ್ತಾರೆ ಅಂತ. ಬಟ್ ಆ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ, ನಮಗೊಂದು ಮಗು ಆದಮೇಲೆ ನಮ್ಗೆ ಆ ಒಂದು ಎಕ್ಸ್ಪೀರಿಯನ್ಸ್ ಬರೋದು. ಸೊ ಎಸ್. ಆ್ಯಂಡ್ ಒನ್ ಮೋರ್ ಥಿಂಗ್ ಫ್ರೆಂಡ್ಸ್, ನೀವು ನೋಡ್ಬೋದು ನಾವು ಆ ಕಾಲು ಗೆಜ್ಜೆನೂ ಎಷ್ಟು ನೋಡ್ತಾ ಇದ್ದೀವಿ ಅಂತ. ಬಿಕಾಸ್ ನಮಗೇನು ಗೊತ್ತಾ, ತಗೋತೀವಲ್ಲ ಚಿಕ್ಕದೋ ದೊಡ್ಡದೋ, ಬಟ್ ಯಾವುದು ಬೆಸ್ಟ್ ಇರುತ್ತಲ್ಲ ಬೆಸ್ಟ್ನೇ ತಗೊಳ್ಳೋಣ ಅಂತ ಒಂದು ಆಸೆ. ಬಿಕಾಸ್ ಹೆಂಗೋ ದುಡ್ಡು ಕೊಟ್ಟು ತಗೋತೀವಿ, ಹಾಗೆ ಹೇಳ್ದಂಗೆ ಚಿಕ್ಕ ತಗೋತೀವೋ ದೊಡ್ಡ ಕೊಟ್ಟು ತಗೋತೀವೋ, ಬಟ್ ಒಂಥರ ಮನ್ಸಿಗೆ ಖುಷಿ ಅನಿಸ್ಬೇಕು, ಚೆನ್ನಾಗಿ ಕಾಣಿಸ್ಬೇಕು ಅಂತ ತಗೋಬೇಕು ಅಂತ. ಸೊ ಅದನ್ನೇ ನೋಡ್ತಾ ಇದ್ವಿ. ಅದರಲ್ಲಿಲ್ಲ ಕಟಿಂಗ್ ಚಿಕ್ಕದಿದೆ, ದೊಡ್ಡದಿಲ್ಲ. ಚೆನ್ನಾಗಿತ್ತ ಇದು? ಇಷ್ಟ ಆಯ್ತಾ? ಅದು ಚೆನ್ನಾಗಿ, ಅದು ಇನ್ನೊಂದು ಇಷ್ಟ ಆಗಿತ್ತು. ಅದು ಸೈಜ್ ಇಲ್ಲ, ಕಟಿಂಗ್ಸ್ ನೋಡಿ ಸರ್, ಇದ್ರೆ ಅದರಲ್ಲಿ ಇದೆಯಾ? ಇಲ್ಲ, ಸೈಜ್ ಇಲ್ಲ, ಇಲ್ಲೇ ಇದೆ ಇಲ್ಲ. ಸೊ ಫೈನಲಿ ಈ ಒಂದು ಕಾಲು ಗೆಜ್ಜೆನ ಸೆಲೆಕ್ಟ್ ಮಾಡಿದ್ವಿ. ಆ್ಯಂಡ್ ಹಾಗೆ ತೋರಿಸ್ದಂಗೆಲ್ಲ ಮಮ್ಮಿಗೆ ಇನ್ನೊಂದು ಇಷ್ಟ ಆಯಿತು, ಬಟ್ ಅದರಲ್ಲಿ ಸೈಜ್ ಇರಲಿಲ್ಲ. ಅದೇನು ಸ್ವಲ್ಪ ಟೈಟ್ ಮಾಡೋದು ಇದನ್ನ ಯಾವ ರೀತಿ? ಇದು ಅಡ್ಜಸ್ಟೇಬಲ್ ಇಲ್ಲ, ರಿಂಗ್ಸ್ಗಳು ಮಾತ್ರ ಇರೋದು. ಇದಕ್ಕೆ ಅಡ್ಜಸ್ಟೇಬಲ್ ಆಪ್ಷನ್ ಇಲ್ಲ. ಇಷ್ಟ ಆಗ್ತದೆ ಲಾಸ್ಟ್. ಇದು ರಿಮೂವ್ ಮಾಡ್ಕೊಳ್ಳಿ, ಹುಕ್ಸ್ ರಿಮೂವ್ ಮಾಡಿ. ಇವಾಗ ಇಲ್ಲಿ ಈ ರಿಂಗಿಗಿಂದ ಈ ರಿಂಗಿಗೆ ನೀವು ಹುಕ್ಸು ಬದಲು ಆ ದಾರ ಇದೆಯಲ್ಲ, ದಾರ ಬ್ಲ್ಯಾಕ್ ದಾರನೋ ಸಮಥಿಂಗ್ ಯಾವ್ದಾದ್ರು ದಾರ ಹಾಕಿ ಸಾಫ್ಟಾಗಿ ಕಟ್ಕೊಳ್ಳಿ. ಇದರ ಆಪ್ಷನ್ ಇಲ್ಲ ಅದರಲ್ಲಿ.
ಅನಿಸ್ತಿದೆ ನಿಮ್ಮ ಮಗನಿಗೆ ಇವತ್ತು ಚೈನು ಎಲ್ಲ ತಗೊಂಡ್ವಿ. ಏನು ತೊಗೊಂಡ್ರಿ? ಚೈನು, ಕಾಲು ಚೈನು, ಗ್ಲಾಸು, ಬಟ್ಲು, ಸ್ಪೂನು. ಯುವರ್ ಸನ್ ಇಸ್ ಗ್ರೋಯಿಂಗ್. ಅವ್ನು ದೊಡ್ಡದ ಮೇಲೆ ಕೇಳು ಹೆಂಗೆ ಅನಿಸ್ತು ಅಂತ. ನೀವು ಕೇಳ್ತಾ ಇದೀನಲ್ಲ ಹೇಳಿ. ನಾನು ನನ್ನ ಮಗನ ಕೇಳ್ಬಿಟ್ಟು ಹೇಳ್ತೀನಿ. ನಿಮ್ಮ ಮಗ ಯಾವಾಗ ಮಾತಾಡ್ತಾನೆ, ಅಮ್ಮ ನಂಗೆ ಇದು ಬೇಕು ಅದು ಬೇಕು ಅಂತ ಯಾವಾಗ ಕೇಳ್ತಾನೆ. ನಿಮಗೇನಾದರೂ ಬೇಕಾ ಗಿಫ್ಟ್ ಕೊಡಿಸ್ಲಾ? ಬೇಡ. ಕೊಡಿಸ್ತೀನಿ ಹೇಳಿ. ಬೇಡ ಕೊಡಿಸ್ತೀನಿ. ಗಿಫ್ಟ್ ನನಗೆ ಆಟೋ ಕಳಿಸ್ಬಿಡ. ಬರ್ಡೇ ಇಸ್ ಕಮಿಂಗ್, ಅದಕ್ಕೆ ಹೇಳ್ತಾ ಇದ್ದೀನಿ ನಿಮಗೆ ಏನು ಬೇಕು ಹೇಳಿ ಕೊಡಿಸ್ತೀನಿ ಅಂತ. ಸಖತ್ತಾಗಿದ್ದೀರಾ, ನಂಗೆ ತುಂಬ ಇಷ್ಟ ಆಯಿತು. ಆದರೂ ಡಿಸೈನ್ ನೋಡಮ್ಮಿ, ಡೀಟೇಲಿಂಗ್ ನೋಡಮ್ಮಿ ಎಷ್ಟು ಚೆನ್ನಾಗಿದೆ. ಅದೇ ಪ್ಯಾಟರ್ನಲ್ಲಿ ಲಕ್ಷ್ಮಿ, ಇದು ಗಣಪತಿ ಮತ್ತು ಸರಸ್ವತಿ ತಾನೆ ಈ ಥರ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಅದೇ ಇದ್ರ ಡೀಟೇಲಿಂಗ್ ನೋಡಮ್ಮಿ. ಇಲ್ಲಿ ಆಂಜನೇಯ ಸ್ವಾಮಿ ಇಲ್ಲಿ, ಮತ್ತು ಇಲ್ಲಿ ವೆಂಕಟರಾಮ ಸ್ವಾಮಿ, ಲಕ್ಷ್ಮಿ, ಪದ್ಮಾವತಿ ಅವರ ಎದುರುಗಡೆ ಎಲ್ಲಿದ್ದಾರೆ? ಇಲ್ಲಿ ಛಾತಿ ಮೇಲೆ ಹೂ ಇದೆ, ನೋಡೇ ಇಲ್ಲ. ಲಕ್ಷ್ಮಿ ಇಲ್ಲ ಐತೆ. ಪದ್ಮಾವತಿ ಲಕ್ಷ್ಮಿ, ಫಸ್ಟ್ ಪದ್ಮಾವತಿ ಆಮೇಲೆ ಲಕ್ಷ್ಮಿ. ಎಷ್ಟಾಗುತ್ತೆ ಇದು? 1 kg ಇದೆ. ಇದು ಒಂದು ಪದ್ಮಾವತಿ ದೇವಿ, ಒಂದು ಲಕ್ಷ್ಮೀ ದೇವಿ. ಚೆನ್ನಾಗಿದೆ ಅಲ್ಲ ಇದು ಡಿಸೈನ್. ನಂಗೆ ಈ ಡಿಸೈನ್ ಇಷ್ಟ ಆಯಿತು ಜಾಸ್ತಿ. ಇದು ಚೆನ್ನಾಗಿತ್ತಲ್ಲ ಇದು ನನಗೆ ಇದೇ ಇಷ್ಟ ಆಯಿತು. ಎರಡು ಆಂಜನೇಯ ಸ್ವಾಮಿ, ಲಕ್ಷ್ಮೀದೇವಿ, ಪದ್ಮಾವತಿ, ದೀಪ, ಮತ್ತೆ ಇದೆಲ್ಲ ಐತೆ, ಹಣ್ಣು, ಹಂಪಲು, ತೀರ್ಥಗಳು. ಆಮೇಲೆ ದೀಪ ನೋಡಿ, ದೀಪ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದಕ್ಕೆ ಲೈಟಿಂಗ್ಸ್ ಬರಬೇಕು ಅನ್ಸುತ್ತೆ ಕಣೆ. ಲೈಟಿಂಗ್ಸ್ ಏನಿಲ್ಲ. ಇಲ್ಲಿ ಪಿಕಾಕು, ಇದು ಪಿಕಾಕ್ ಶೇಪ್ ಥರ, ಇದು ಪಿಕಾಕ್ ಥರ ಚೆನ್ನಾಗಿ ಮಾಡಿದ್ದಾರೆ, ಡೀಟೇಲಿಂಗ್ ಚೆನ್ನಾಗಿದೆ. ಅಂದರೆ ಇದು ಸಿಲ್ವರಲ್ಲೇ ಒಂಥರ ಗೋಲ್ಡ್ ಫಿನಿಶಿಂಗ್ ಕೊಟ್ಟಿದ್ದಾರೆ, ಗೋಲ್ಡ್ ಕೋಟಿಂಗ್ ಥರ ಕೊಟ್ಟಿದ್ದಾರೆ. ಅದಕ್ಕೆ ಗೋಲ್ಡ್ ಕೋಟಿಂಗ್ ಇದೆಯಾ ಸರ್? ಅದು ಗೋಲ್ಡ್ ಪಾಲಿಶ್. ಗೋಲ್ಡ್ ಪಾಲಿಶ್ ಬರುತ್ತೆ. ಸೊ ನಿಮಗೆ ಆಂಟಿಕ್ ಫಿನಿಶಿಂಗ್ ಅಲ್ಲಿ ಬರುತ್ತೆ. ಇದು ನಾರ್ಮಲ್ ಫಿನಿಶಿಂಗ್ ಬರುತ್ತೆ. 48,000 ಆಗುತ್ತಾ? 48 ಆಗುತ್ತೆ. ಓಕೆ ಓಕೆ. ಸೈಜ್ ಬೇಕಾ ಮಾಡ್ಬೋದು. ಸೈಜ್ ಯಾವ್ದು ಚಿಕ್ಕದು ಸಮಥಿಂಗ್ ಯಾವ್ದು ಬೇಕೋ ಮಾಡ್ಬೋದು. ಇದು ಗೋಲ್ಡ್ ಬರುತ್ತೆ. ಇದು ಗೋಲ್ಡ್ ಬರುತ್ತೆ. ಬನ್ರಿ, ನಿಧಾನಕ್ಕೆ ಬನ್ನಿ, ಮೆಟ್ಲೈತಿ ಈ ಕಡೆ. ಸೊ ಒಂದು ಟೈಮಲ್ಲಿ ಎಲ್ಲ ನಿಜ ನೀವು ನಂಬ್ತಿರೋ ಬಿಡ್ತಿರೋ ಮನೆಯಲ್ಲಿ ಇರೋ ಬರೋ ಒಡವೆಗಳು ಸಹ ನಾವು ಗಿರ್ವಿ ಇಟ್ಟಿದ್ವಿ. ಅಷ್ಟು ಕಷ್ಟ ಆಯಿತು. ಬಟ್ ಇವಾಗ ಏನು ತೀರಾ ಮಟ್ಟಿಗೆ ಫುಲ್ ರಿಚ್ ಆಗಿದ್ದೀವಿ ಅಂತ ನಾನು ಹೇಳಲ್ಲ. ಹಾಗಂತ ದೇವ್ರು ನಮ್ಗೆ ಏನೂ ಕೊಟ್ಟಿಲ್ಲ ಅಂತಲೂ ನಾನು ಅದನ್ನ ಹೇಳಲ್ಲ. ಬಿಕಾಸ್ ಕೊಟ್ಟಾಗ ಕೊಟ್ಟವರೇ ಅಂತಲೇ ಹೇಳಬೇಕು. ಅದನ್ನೇ ನಾನು ಇವಾಗ ಹೇಳ್ತಿದ್ದೀನಿ. ಅಲ್ಪ ಸ್ವಲ್ಪ ಏನೇ ಇರಲಿ, ಲೈಕ್ ತಿನ್ನೋಕ್ಕೆ ಊಟ ಆಗಲಿ, ಹಾಕೊಳ್ಳೋಕೆ ಬಟ್ಟೆ ಆಗಲಿ, ಅಟ್ಲೀಸ್ಟ್ ಕಣ್ಣಿಗೆ ಏನು ಕಾಣುತ್ತೆ ಅಲ್ಲ, ತಗೊಳ್ಳೋಷ್ಟು ಕೆಪಾಸಿಟಿ ದೇವ್ರು ನಮಗೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಆ್ಯಂಡ್ ಅದಕ್ಕೆ ಪೂರ್ತಿಯಾಗಿ ಕ್ರೆಡಿಟ್ಸ್ ಹೋಗೋದೇ ನಮ್ಮ ಅಪ್ಪ ಅಮ್ಮಂಗೆ. ಬಿಕಾಸ್ ಅವ್ರು ತುಂಬ ಕಷ್ಟಪಡ್ತಾರೆ. ಆ್ಯಂಡ್ ಅವ್ರು ಕಷ್ಟಪಡೋದನ್ನ ನೋಡಿ ಸಹ ನಾವು ಒಂದು ಸ್ವಲ್ಪ ಲೈಕ್ ಅವರಿಂದ ನಾವು ಸ್ವಲ್ಪ ಕಲ್ತಿದ್ದೀವಿ. ಬಿಕಾಸ್ ಹಾರ್ಡ್ ವರ್ಕೇ ತುಂಬ ಇಂಪಾರ್ಟೆಂಟು. ನಾವು ತುಂಬ ಕಷ್ಟಪಡ್ತೀವಿ, ಇಷ್ಟ ಆಯಿತಾ ಕಷ್ಟಪಡ್ತೀವಿ ಆ್ಯಂಡ್ ಅದನ್ನ ತಗೋತೀವಿ ಅಂತಲೇ ಹೇಳ್ಬೋದು. ಆ್ಯಂಡ್ ಇವಾಗ ಇದು ಬಂದು ಬಳೆ ಕಲೆಕ್ಷನ್ಸು. ಸೊ ತುಂಬಾ ಚೆನ್ನಾಗಿದ್ದು ಬಳೆ. ಆ್ಯಂಡ್ ನೀವು ನಂಬ್ತಿರೋ ಬಿಡ್ತಿರೋ ಬಳೆ ಹತ್ರನೂ ಬಂದು ಹೋಗ್ತಾನೆ ಇದ್ದೀನಿ ಆಲ್ಮೋಸ್ಟ್ 1 ವರ್ಷದಿಂದ. ತಗೋಬೇಕು, ಬಟ್ ಇವಾಗ ಸದ್ಯಕ್ಕೆ ಸ್ವಲ್ಪ ಔಟ್ ಆಫ್ ಬಜೆಟ್ ಇದ್ದೀವಿ. ಬಟ್ ಹಾಗೆ ಹೇಳ್ದಂಗೆ ತುಂಬ ಕಷ್ಟಪಟ್ಟು ನನ್ನ ದುಡ್ಡಿಂದ ನಾನು ಬಳೆ ತಗೋತೀನಿ ಫ್ರೆಂಡ್ಸ್. ಆ್ಯಂಡ್ ಸೊ ಎಸ್, ಇದು ಒಂದು ಸಣ್ಣ ಗ್ಲಿಮ್ಸ್. ಆ್ಯಂಡ್ ಇವಾಗ ಇನ್ನೇನು ಬಿಲ್ಡಿಂಗ್ಗೆ ಅವರು ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಸೊ ನಿಮಗೆ ಇನ್ನೂ ನೆಕ್ಲೆಸ್ ತೋರಿಸ್ತೀನಿ ನೋಡಿ. ಇವಾಗ 15 ಗ್ರಾಮ್ಸ್ ಆಗುತ್ತೆ. 3 ಗ್ರಾಮ್ಸ್ ಲೆಸ್. 15 ಗ್ರಾಮ್ಸ್ ಬರುತ್ತೆ. 15 ಗ್ರಾಮ್ಸ್ ಪ್ಲಸ್ ಇದೊಂದು 10 ಗ್ರಾಮ್ಸ್. ಟೋಟಲ್ ಎಲ್ಲ 25 ಗ್ರಾಮ್ಸಲ್ಲಿ ಫುಲ್ ಸೆಟ್ ಬರುತ್ತೆ. 25 ಗ್ರಾಮ್ಸ್ ಅಂದರೆ ಓವರಾಲ್ ಎಷ್ಟು ಕಾಸ್ಟ್ ಆಗುತ್ತೆ ಸರ್ ಇವತ್ತಿನ ಪ್ರೈಸಲ್ಲಿ? ಇವತ್ತು 25 ಗ್ರಾಮ್ಸ್ ಅಲ್ಲ,
176 500 ಸೊ ನೋಡಿದ್ರಲ್ಲ ಅದ್ರ ಗ್ರಾಮ್ಸ್ ಹಾಗೂ ಎಷ್ಟು ಪ್ರೈಸು ಅಂತ. ಸೊ ಹಾಗೆ ಸ್ವಲ್ಪ ಸ್ವಲ್ಪ ಡೀಟೇಲ್ಸ್ ಹಂಗೆ ಕಲೆಕ್ಟ್ ಮಾಡ್ತೀವಿ ಎಲ್ಲಾದರೂ ಹೋದಾಗ. ಮೇ ಬಿ ನೆಕ್ಸ್ಟ್ ಟೈಮ್ ತಗೋಬೇಕಾದ್ರೆ ಅಥವಾ ಏನಾದರೂ ಒಂದು ಮಾಡಬೇಕಾದ್ರೆ ಸ್ವಲ್ಪ ಐಡಿಯಾ ಇರುತ್ತೆ ಅಂತ. ಆ್ಯಂಡ್ ಇನ್ನೊಂದು ವಿಷಯ ಫ್ರೆಂಡ್ಸ್, ನನಗೆ ತುಂಬ ಜನ ಕೇಳ್ತೀರಾ ನೀವು ಹೆಂಗೆ ಸೇವ್ ಮಾಡ್ತೀರಾ, ಯಾವ ಥರ ಇನ್ವೆಸ್ಟ್ ಮಾಡ್ತೀರಾ ಅಂತ ನನಗೆ ಹಾಗೂ ಅಕ್ಕಗೆ ಕೇಳ್ತಾನೆ ಇರ್ತೀರಾ. ಸೊ ಖಂಡಿತ ಅದ್ರ ಬಗ್ಗೆನೂ ಒಂದು ವ್ಲಾಗ್ನ ಮಾಡ್ತೀನಿ ಆದಷ್ಟು ಬೇಗನೆ. ಸೊ ನಾನು ಎಲ್ಲೋ ಒಂದು ಕಡೆ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ. ಸೊ ಹೆಲ್ಪ್ ಆದರೆ ಪ್ಲೀಸ್ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನನ್ನ ಮೊಮ್ಮಗನಿಗೆ ಕೊಡಿಸ್ತಾ ಇರೋದು. ಥ್ಯಾಂಕ್ಸ್ ಮಾ. ಥ್ಯಾಂಕ್ ಯು ಫಾರ್ ಯು ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ಗೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಬರ್ತೀವಿ. ಓಕೆ ಫ್ರೆಂಡ್ಸ್, ಸೊ ಇವಾಗ ನಾವು ಬಂದು ಬೇರೆ ಅಂಗಡಿಗೆ ಹೋಗ್ತಾ ಇದ್ದೀವಿ. ಬಿಕಾಸ್ ನಮಗೆ ಅಲ್ಲಿ ಕಿವಿ ಓಲೆ ಸಿಕ್ಕಿರಲಿಲ್ಲ. ಲೈಕ್ ನಮಗೆ ಯಾವ ಥರ ಬೇಕಿತ್ತಲ್ಲ ಅದು ಔಟ್ ಆಫ್ ಸ್ಟಾಕ್ ಇತ್ತು. ಸರಿ ಆಯಿತು, ಬೇರೆ ಅಂಗಡಿಗೆ ಹೋಗೋಣ ಅಂತ ಆ ಕಡೆ ಹೋಗ್ತಾ ಇದ್ವಿ. ಗಂಡಸುಗಳಿಗೆ ಏನು ಗೊತ್ತಿಲ್ಲ, ಅದು ಫಸ್ಟ್ ಟೈಮ್ ಬೇಬಿಮಾ ವಿಕ್ಸ್ ಹಚ್ಲಾ ಬೇಬಿಮಾ ಅಂತನವರು. ಸರಿ ಹಚ್ಚಪ್ಪ ಅಂದ್ರೆ ಅಮ್ಮ ಹಿಂಗೆ ಟಚ್ ಮಾಡು, ಸರಿ ಆಯ್ತು ಮಲ್ಕೊ ಅಂತ ಮೇಡಮ್. ಬೇಬಿಮಾ ನೀವ್ ಹಂಗೆ ಮಾಡ್ತಿದ್ರಿ, ನಂಬಿಡ್ತಾನೆ ನಿಜ ಅಂತ. ನೀವ್ ಹಂಗೆ ಮಾಡ್ತಿದ್ರಿ. ಯಪ್ಪ ಸಿಕ್ಕಾಪಡೆ ಬಿಸ್ಲಿ ನೀನೆ ಸಖತ್ ಸೈಲೆಂಟ್ ಆಗಿತ್ತು. ನೀವು ಸೈಲೆಂಟ್, ಇವ್ರು ಅಳದ್ ನೋಡ್ಬೇಕು. ಓ ಓ ಓ ಬಿಲ್ಡಿಂಗ್ ತಗೊಂಡ್ ಹರ್ಚ್ಕೊತಾರೆ. ಅವ್ನು ಅದ್ ಕಟ್ ಮಾಡ್ದ ನೀನು, ಅದು ಒಳಗಡೆ ನೋಡಿ ಸುಮ್ನೆ ಅದ. ಆಮೇಲೆ ಅವತ್ತು ಒಂದು ಸಿಂಗರ್ ಏನು ಗೊತ್ತಾ, ಅರುಣ್ ನನಗೆ ತುಂಬ ಅಂದರೆ ತುಂಬ ರೇಗಿಸ್ತಾರೆ. ಎಷ್ಟು ರೇಗಿಸ್ತಾರೆ ಅಂದರೆ ಒಂದ್ಸತಿ ನನಗೆ ಸಿಟ್ಟೆ ಬಂದುಬಿಡುತ್ತೆ. ಸೊ ನನಗೆ ಆ ಚಾನ್ಸ್ ಸಿಕ್ಕಿದಾಗ ನಾನು ರೇಗಿಸ್ತೀನಿ. ಸೊ ಕಾರಲ್ಲಿ ಅದೇ ನಾನು ರೇಗಿಸ್ತಾ ಇದ್ದೆ ಅವ್ರಿಗೆ. ಆ್ಯಂಡ್ ಕಮಿಂಗ್ ಬ್ಯಾಕ್, ಪಾಪುಗೆ ಓಲೆ ತರಕ್ಕೆ ಹೋಗ್ತಾ ಇದ್ದೀವಿ. ಬಟ್ ತುಂಬಾ ಹೊಟ್ಟೆ ಕೂಡ ಹಶ್ವಾಗ್ತಾ ಇತ್ತು. ಸರಿ ಆಯಿತು, ಬಟ್ ಎಷ್ಟೇ ಹೊಟ್ಟೆ ಹಶ್ವಾದ್ರೂ ಪರವಾಗಿಲ್ಲ, ಫಸ್ಟು ಪಾಪುಗೆ ಓಲೆ ತೊಗೊಂಡ್ಬಿಡೋಣ. ಬಿಕಾಸ್ ಇವಾಗ ಇನ್ನೇನು ನೆಕ್ಸ್ಟ್ ಬಂದು ಕಿವಿ ಚುಚ್ಚಿಸ್ಬೇಕಲ್ಲ. ಸೊ ಮತ್ತೆ ಡಿಲೇ ಆಗೋದು ಬೇಡ ಅಂತ ಅಂದ್ಕೊಂಡು ಅಂಗಡಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಅಲ್ಲಿ ಕೂಡ ಬ್ಯೂಟಿಫುಲ್ ಆಗಿ ನೆಕ್ಲೆಸ್ ಡಿಸೈನ್ಸ್ ಕಲೆಕ್ಷನ್ಸ್ ಎಲ್ಲ ಇದೆ. ಸೊ ಬನ್ನಿ ಫಸ್ಟ್ ಅಲ್ಲಿಗೆ ಹೋಗ್ಬಿಟ್ಟು ನಿಮಗೆ ನಾನು ತೋರಿಸ್ತೀನಿ. ಯಾವ್ದು ಇಷ್ಟ ಆಯ್ತು ನಿಮ್ಗೆ ಜಾಸ್ತಿ? ಯಾವ್ದಿದಾ ಅಂದ್ರೆ ಇದು ತುಂಬಾ ಓಲ್ಡ್. ನಿಮ್ ಟೈಮಲ್ಲೆಲ್ಲ ಇದು ಸಖತ್ ಓಲ್ಡ್ ಫ್ಯಾಷನ್. ಇದು ಈ ಡಿಸೈನ್ ಐತಲ್ಲ, ಇದು ಗೋಧಿ, ಇದೆಲ್ಲ ಹಳೇದು, ಹಳೇ ಡಿಸೈನ್. ಇದು ಇತ್ತು, ಅದು ಜಾಸ್ತಿ ಇದೆ. ಎಲ್ಲಾ ಮಕ್ಳು ಕಿವಿನಲ್ಲಿ ಈ ತರ ಡಿಸೈನ್. ಇದು ನೋಡಿ ಹೆಣ್ಮಕ್ಳಾದ್ರೆ ಸಖತ್ ಆಗೈತೆ ಕಿವಿ. ಹೆಣ್ಮಗು ಅಂದ್ರೆ ಚೆನ್ನಾಗಿದೆ. ಜುಮ್ಕಾ ಜುಮ್ಕಾ ಚೆನ್ನಾಗಿದೆ. ಹರಿ ಹುಡುಗಂಗೆ ಹೆಂಗೆ ಆಗ್ತದೆ ಅದೆಲ್ಲ? ಏನಾಗಲ್ಲ. ನಂಗೆ ಜುಮ್ಕಾ ಇಷ್ಟ ಆಯ್ತು. ಹೆಣ್ಣು ಆದಾಗ ಇವಾಗ ಯಾವ್ದು ಫೈನಲೈಸ್ ಮಾಡ್ತಿರೋದು? ಚೆನ್ನಾಗಿದೆಯಾ ಇದು? ಸೊ ನಾವು ಆ್ಯಕ್ಚುಲಿ ಅಕ್ಕಾಗಿ ವೀಡಿಯೋ ಕಾಲ್ ಮಾಡಿಬಿಟ್ಟು ತೋರಿಸ್ತಾ ಇದ್ವಿ, ಲೈಕ್ ನಾವು ಯಾವ ಥರ ತೊಗೊಂಡ್ವಿ ಅಂತ. ಬಿಕಾಸ್ ಅವಳು ಮಂಡ್ಯದಲ್ಲಿ ಇರಲಿಲ್ಲ, ಅವಳು ಅಲ್ಲಿ ಇರಲಿಲ್ಲ ಅಂತ ವೀಡಿಯೋ ಕಾಲ್ ಮಾಡಿದ್ವಿ. ಆ್ಯಂಡ್ ಮಮ್ಮಿಗೆ ಲೈಕ್ ಇನ್ನೊಂದು ಗೋಧಿ ಡಿಸೈನ್ ತುಂಬಾ ಇಷ್ಟ ಆಯಿತು. ಅದನ್ನೇ ತೊಗೊಳ್ಳೋ ಅಂತ ಅಂದೆ ಕೂಡ, ಬಟ್ ನಮ್ಮ ಇಲ್ಲ ಬೇಡ ಬೇಡ ಟ್ರೆಂಡಿಂಗ್ ಯಾವುದಿದೆ ಅದನ್ನೇ ತೊಗೊಳ್ಳೋ ಅಂತ ಅಂದ್ಬಿಟ್ಟು ಬೇರೆ ತೊಗೊಂಡ್ವಿ. ಸೊ ಆ್ಯಂಡ್ ಇವಾಗ ನೆಕ್ಸ್ಟ್ ನಿಮಗೆ ನೆಕ್ಲೇಸ್ ತೋರಿಸ್ತೀನಿ ಫ್ರೆಂಡ್ಸ್. ಸೊ ನೆಕ್ಲೇಸ್ ಮಾತ್ರ ತುಂಬಾ ಚೆನ್ನಾಗಿತ್ತು ಡಿಸೈನ್ಸು. ಕಾಸಿನ ನೆಕ್ಲೇಸು ಮತ್ತು ಒಂಥರ ಬೇರೆ ಬೇರೆ ಡಿಸೈನ್ಸೇ ಇತ್ತು. ನೀವೇ ನೋಡ್ಬೋದು, ಒಂಥರ ಫಿನಿಶಿಂಗ್ ನೋಡ್ಬೋದು ಎಷ್ಟು ಚೆಂದ ಇದೆ ಅಂತ. ಸೊ ಇವೆಲ್ಲ ಬಂದು ಗ್ರಾಮ್ಸ್, ಅಂದರೆ ನೆಕ್ಲೆಸ್ ಗ್ರಾಮ್ಸ್ ಬಂದು 55 ಗ್ರಾಮ್ಸ್, 53 ಗ್ರಾಮ್ಸ್, 60 ಗ್ರಾಮ್ಸ್. ಸೊ 50ರಿಂದ 60 ಗ್ರಾಮ್ ಅಂತ ಹೇಳ್ಬೋದು. ಆ್ಯಂಡ್ ಮುಂದಕ್ಕೆ ಶಾರ್ಟ್ ನೆಕ್ಲೆಸ್ ಬರುತ್ತೆ ನೋಡಿ, ಆ ಶಾರ್ಟ್ ನೆಕ್ಲೆಸ್ ಬಂದು 30 ಗ್ರಾಮ್ಸು, 35 ಗ್ರಾಮ್ಸ್ ಎಲ್ಲ. ಸೊ ಈ ಒಂದು ನನಗೆ ತುಂಬಾ ಇಷ್ಟ ಆಯಿತು. ಕಾಸಿನ ಸರ ಮಾತ್ರ ಮಸ್ತಾಗಿತ್ತು ನೋಡೋಕ್ಕೆ. ಲೈಕ್ ಫೋನಲ್ಲಿ ನೋಡೋಕ್ಕಿಂತ ಅಲ್ಲ, ನಾವು ಲೈವಲ್ಲಿ ನೋಡ್ತೀವಲ್ಲ, ಇನ್ನೂ ತುಂಬ ಚೆನ್ನಾಗಿ ಅಟ್ರ್ಯಾಕ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಆ್ಯಕ್ಚುಲಿ ಇನ್ನೂ ತುಂಬ ಕಲೆಕ್ಷನ್ಸ್ ಇತ್ತು. ಬಟ್ ದೆನ್ ಬ್ಯಾಡ್ ಲಕ್, ಕ್ಲೋಸಿಂಗ್ ಟೈಮಿಗೆ ಹೋಗಿದ್ವಿ ನಾವು. ಆ್ಯಂಡ್ ನನಗೆ ಈ ನೆಕ್ಲೆಸ್ ಎಲ್ಲ ತುಂಬಾ ಇಷ್ಟ ಆಯಿತು. ಸ್ಪೆಷಲಿ ಆ ಕಾಸಿನ ನೆಕ್ಲೆಸ್ ಇದೆಯಲ್ಲ, ಕಾಸಿನ ಹಾರ, ಅದು ಮಾತ್ರ ಸಕ್ಕದಾಗಿತ್ತು ಅಲ್ಲಿ ಲೈವಲ್ಲಿ ನೋಡೋಕ್ಕೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ನೊಂದು ನೀವು ನಂಗೆ ಕೇಳ್ತೀರಾ ನೀವು ಯಾವ ಗೋಲ್ಡ್ ಪರ್ಚೇಸ್ ಮಾಡಿದ್ರಿ ಅಂತ. ಸೊ ಸದ್ಯಕ್ಕೆ ನಾವು ಯಾವುದೇ ಥರದ ನೆಕ್ಲೇಸು ಹಾರ ಏನೂ ಪರ್ಚೇಸ್ ಮಾಡಿಲ್ಲ. ಬಿಕಾಸ್ ನಮಗೆ ಸದ್ಯಕ್ಕೆ ಆ ಪ್ಲ್ಯಾನೂ ಇರಲಿಲ್ಲ, ಹಾಗೂ ಇವಾಗ ಕಮಿಟ್ಮೆಂಟು ತೊಗೊಳೋದು ಇವಾಗ ಇಷ್ಟ ಇಲ್ಲ. ಆ್ಯಂಡ್ ಇನ್ನೊಂದು ಏನಪ್ಪ ರಿಕ್ವೆಸ್ಟ್ ಅಂದರೆ, ನನಗೆ ಯಾರೂ ಇದ್ರದ್ದು ಪಿಕ್ಚರ್ಸ್ ಕೇಳಬೇಡಿ. ಬಿಕಾಸ್ ನಾನು ಇದ್ರದ್ದು ಫೋಟೋಸ್ ಏನೂ ತೊಗೊಂಡಿಲ್ಲ, ವೀಡಿಯೋ ಮಾತ್ರ ಸ್ವಲ್ಪ ತೊಗೊಂಡೆ. ನೀವು ನಂಗೆ ಕೇಳ್ತೀರಾ ಅಂತ.
ಲಚ್ಚು ಕೊಡಬೇಡಿ ಅವಳು ನಾನು ತಿಂತೀನಿ ಅಂದಿ ತಿನ್ನಲ್ಲ ಅಂತ ಅಂದಿಲ್ಲ. ತಗೋ ಒಂದು ಪೀಸ್ ನಾನು ಸುಮ್ಮನೆ ಸೊ ನಾವು ಅಂಗಡಿಯಲ್ಲೂ ಕಿತ್ತಾಡ್ತಾ ಇದ್ವಿ, ನನಗೆ ಆ ಪೀಸ್ ಬೇಕು ಈ ಪೀಸ್ ಬೇಕು ಅಂತ. ಇನ್ನ ಇಲ್ಲ ತಗೊಳ್ಳ ದೊಡ್ಡದಾಗಿದೆ. ನಾಯಿ ತಗೋತೀನಿ ಬಾಳ ನಾನು ತಿನ್ನಲ್ಲ ಜಾಸ್ತಿ. ಕಾಲ್ ಬೇಕು ನೋಡಮ್ಮೆ ತಗೋ ದೊಡ್ಡದು. ಏನು ಗೊತ್ತಾ, ಇವಾಗ ಎಡಿಟ್ ಮಾಡಬೇಕಾದ್ರು ಅಲ್ಲ ಬಾಯಿಂದ ನೀರು ಬರ್ತೈತೆ ಇವೆಲ್ಲ ನೋಡಿ, ಅಯ್ಯೋ ಎಷ್ಟು ಚೆಂದ ಆಯ್ತಲ್ಲ ಅದು ಅಂತ ಅಂದ್ಕೊಂಡು. ಬಟ್ ತಂದೂರಿ ಮಾತ್ರ ಸೂಪರಾಗಿತ್ತು ಫ್ರೆಂಡ್ಸ್, ಸುಮ್ಮನೆ ಹೇಳ್ಬಾರ್ದು, ತುಂಬಾ ಚೆನ್ನಾಗಿ ಮಾಡಿದರು ಅವರು. ಸೊ ಫ್ರೆಂಡ್ಸ್, ಇದಷ್ಟು ನಾವು ತೊಗೊಂಡಿರೋಂಥದ್ದು ಗೋಲ್ಡ್ ಆ್ಯಂಡ್ ಸಿಲ್ವರ್. ಆ್ಯಂಡ್ ನಾನು ಇವಾಗ ಗ್ರಾಮ್ಸ್ ಹೇಳ್ತೀನಿ. ಸೊ 1 ಗ್ರಾಮ್ ಬಂದು 74 ರುಪೀಸ್ ಬೀಳ್ತು ನಮಗೆ. ಆ್ಯಂಡ್ ಗ್ಲಾಸ್ ಬಂದು 50 ಗ್ರಾಮ್ಸ್ ಇತ್ತು, ಬೌಲು 78 ಗ್ರಾಮ್ಸು, ಸ್ಪೂನು 29 ಗ್ರಾಮ್ಸು, ಹಾಗೂ ಕಾಲ್ದು ಗೆಜ್ಜೆ ಬರುತ್ತಲ್ಲ ಅದು 35 ಗ್ರಾಮ್ಸ್ ಇದ್ದಿದ್ದು ಫ್ರೆಂಡ್ಸ್. ಆ್ಯಂಡ್ ಕಿವಿ ಓಲೆ ಬಂದು ಐ ಗೆಸ್ ಒಂದು 2 ಗ್ರಾಮ್ ಅಷ್ಟು ಇರಬೇಕು, ನನಗೆ ಕ್ಲಿಯರಾಗಿ ನೆನ್ಪು ಬರ್ತಾ ಇಲ್ಲ, ಐ ಆಮ್ ಸಾರಿ. ಬಟ್ ಇದಷ್ಟು ತೊಗೊಂಡಿರೋಂತು. ಆ್ಯಂಡ್ ನಿಮಗೆ ಡಿಸೈನ್ಸ್ ಎಲ್ಲ ಇಷ್ಟ ಆಯಿತಾ, ಯಾವ ಥರ ಅನಿಸ್ತಾ ಇದೆ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ, ಓಕೆನಾ.